ಸೊ ಫ್ಲೋ ಸ್ಟಾರ್ಟ್ ಮಾಡೋಣ. 5 minutes of grounding and positive affirmation. ಫಸ್ಟ್ ಲೆಟ್ ಮಿ ಸ್ಟಾರ್ಟ್ ವಿತ್ ಗ್ರೌಂಡಿಂಗ್. ಗ್ರೌಂಡಿಂಗ್ ಅಂದ್ರೆ ಏನು ಅಂತ ಅರ್ಥ ಆಯ್ತಲ್ವಾ? ಲಾಸ್ಟ್ ಕ್ಲಾಸ್ ಅಲ್ಲಿ ಹ್ಮ್ ಹೇಳಿದ ಆಯ್ತು ಗೊತ್ತಾಗ? ಮ್ಯಾಮ್. ಎಸ್, ಡಿಡ್ ಯು ಅಂಡರ್ಸ್ಟ್ಯಾಂಡ್ ಟೀನಾ, ಶಾಲಿನಿ? ಎಸ್, ಓಕೆ, ಫೈನ್. ಸೊ ಗ್ರೌಂಡಿಂಗ್ ಆಕ್ಟಿವಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಸೊ ಗ್ರೌಂಡಿಂಗ್ ಇಲ್ಲ ಅಂದ್ರೆ ಏನು ಮಾಡೋದಿಕ್ಕಾಗಲ್ಲ. ವೇರ್ ಎವರ್ ವಿ ಗೋ, ವಾಟ್ ಎವರ್ ವಿ ಡೂ, grounding is must and should. So that grounding activity we experienced on offline meeting on Guru Purnami. Guru Purnami ದಿವಸ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ವೆಡ್ನೆಸ್ಡೇ. ಸೊ ಆನ್ಲೈನ್ ಅಲ್ಲಿ ನಾವು ಮಾಡ್ತೀವಿ, ಇಲ್ಲ ಅಂತ ಇಲ್ಲ, ಬಟ್ ಆನ್ಲೈನ್ಗಿಂತ ಆಫ್ಲೈನ್ ಇಟ್ ವಾಸ್ ಮೋರ್ ಎಫೆಕ್ಟಿವ್. ಅಂಡ್ ಎಸ್, ಇಟ್ ವಾಸ್ ಅ ನ್ಯೂ ಟ್ರಯಲ್, ಹೊಸ ಪ್ರಯೋಗ ಮಾಡಿದ್ವಿ. ಆನ್ಲೈನಲ್ಲೇ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಎವ್ರಿ ಮಂತ್ ಗುರು ಪೌರ್ಣಮಿ ದಿನ ಮಾಡೋದು, ಸಾರಿ, ಗುರು ಪೌರ್ಣಮಿ ಅಂತಾನೆ ಬರ್ತದೆ. ಪೌರ್ಣಮಿ ದಿನ ಪ್ರತಿ ತಿಂಗಳು ಮಾಡೋದು ಅಂತ ಡಿಸೈಡ್ ಆಗಿದೆ. ಸೊ ಮಿಸ್ ಮಾಡಬೇಡಿ, ನೆಕ್ಸ್ಟ್ ಟೈಮ್ ಮಿಸ್ ಮಾಡಬೇಡಿ. ಆ್ಯಂಡ್ ಗೊತ್ತಿಲ್ಲ ಯಾರ್ಯಾರು ಮನೆಯಿಂದ ಎಲ್ಲೆಲ್ಲಿ ಯಾವಾಗ ಯಾವಾಗ ಮಾಡ್ಬೋದು, ನಮಗೆ ಗೊತ್ತಿಲ್ಲ. ಸೊ ಈ ಮೊನ್ನೆ ನಮ್ಮ ಆಫೀಸಲ್ಲಿ ಆಯಿತು. ಈಗ ನೆಕ್ಸ್ಟ್ ಮಂತು ವಾಣಿ ಅವ್ರ ಮನೆಯಲ್ಲಿ ಮಾಡೋದು ಅಂತ ಡಿಸೈಡ್ ಆಗಿದೆ. ಸೊ ವೈಬ್ರೇಷನ್ಸು ತುಂಬ ಇಂಪಾರ್ಟೆಂಟು. ನಾವು ಕೂತ್ ಜಾಗದಲ್ಲೇ ಒಂದು ಪೀಸ್ಫುಲ್ನ ಕ್ರಿಯೇಟ್ ಮಾಡಿದ್ರೆ ಆ ಸುತ್ತಲೂ ಇರೋ ವೈಬ್ರೇಷನ್ಸ್ ಕೂಡ ಚೇಂಜ್ ಆಗುತ್ತೆ. ಸೊ ನೆಕ್ಸ್ಟ್ ಮಂತ್ ವಾಣಿ ಅಂತ ಹೇಳಿದ್ದಾರೆ. ಅದ್ರ ನೆಕ್ಸ್ಟ್ ಮಂತ್ ಗೊತ್ತಿಲ್ಲ. ಫಸ್ಟ್ ನೆಕ್ಸ್ಟ್ ಮಂತ್ ಮಾಡೋಣ, ಫಸ್ಟ್ ಇವತ್ತು ನೋಡೋಣ, ಆಮೇಲೆ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ. ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ, ಅಷ್ಟು ಮಾತ್ರ ಹೇಳ್ತೀನಿ. ಎಲ್ಲಾದರೂ ಇರಲಿ, ಈ ಥರ ಆಫ್ಲೈನಲ್ಲಿ ನಡೆಯುವಂಥ ಮೆಡಿಟೇಷನ್ಸ್ನ ಆದಷ್ಟು ಮಿಸ್ ಮಾಡಬೇಡಿ. ಆ್ಯಂಡ್ ಗ್ರೌಂಡಿಂಗ್ ಮಾಡೋದ್ರಿಂದ ಬೆನಿಫಿಟ್ಸು ತುಂಬಾ ಇದೆ. ಗ್ರೌಂಡಿಂಗ್ ಇಸ್ ನಥಿಂಗ್ ಬಟ್ ಮೆಡಿಟೇಷನ್. ಗ್ರೌಂಡಿಂಗ್ ಇಸ್ ನಥಿಂಗ್ ಬಟ್ ಬ್ರೀದಿಂಗ್ ಆಕ್ಟಿವಿಟಿ. ಗ್ರೌಂಡಿಂಗ್ ಇಸ್ ನಥಿಂಗ್ ಬಟ್ ಗೋಯಿಂಗ್ ಇನ್ವರ್ಡ್ ಜರ್ನಿ, ನಮ್ಮೊಳಗಡೆ ಹೋಗುವಂಥ ಜರ್ನಿ, ಸೆಲ್ಫ್ ಡಿಸ್ಕವರಿ ಜರ್ನಿ, ಸೆಲ್ಫ್ ಮಾಸ್ಟ್ರಿ. ಗ್ರೌಂಡಿಂಗ್ ಇಸ್ ಎವ್ರಿಥಿಂಗ್. ಸೊ ಗ್ರೌಂಡಿಂಗ್ ಮಾಡೋದ್ರಿಂದ ಈಗ 5 minutes ನಾವು ಪಾಸ್ ತಗೊಂಡ್ರೆ ಲೈಫಿಂದ, ಜಸ್ಟ್ ನಮ್ಮೊಳಗಡೆ ನಾವು ಹೋಗಿ ಎಲ್ಲಾದು ಹೊರಗಡೆಯಿಂದ ಪಾಸ್ ತಗೊಂಡ್ರೆ 5 minutes ತಗೊಂಡ್ರೆ ಒಂದಷ್ಟು ಎನರ್ಜಿ ನಮಗೆ ಇನ್ಕ್ರೀಸ್ ಆಗುತ್ತೆ. ನಮ್ಮೊಳಗಡೆ ಇರೋ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಯಾವಾಗ ನಮ್ಮ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ನಾವು ಮಾಡೋ ಕೆಲಸ ಎಲ್ಲ ಪ್ರೊಡಕ್ಟಿವ್ ಆಗಿರುತ್ತೆ. ವಿ ಕ್ಯಾನ್ ಲೀಡ್ ಎ ಪ್ರೊಡಕ್ಟಿವ್ ಲೈಫ್. ಕ್ವಾಲಿಟಿ ಲೈಫ್ ಬೇಕು ಅಂದ್ರೆ 5 minutes ಪಾಸ್ ತಗೊಳ್ಳೋದು ತುಂಬಾ ಒಳ್ಳೇದು. ಬ್ರೇಕ್ ಇನ್ ಅವರ್ ಲೈಫ್. ಓಕೆ, ಸೊ ಇದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಡೆವಲಪ್ ಆಗುತ್ತೆ. ಇಟ್ ವಾಸ್ ನಾಟ್ ಅಟ್ ಆಲ್ ಈಸಿ 20 minutes, ಬಟ್ 20 minutes ಹೆಂಗೆ ನಾವು ವಿತೌಟ್ ಎನಿ ಡಿಸ್ಟ್ರಾಕ್ಷನ್ಸ್ ಇದ್ವಿ ಅಂದ್ರೆ ರಿಯಲಿ ಗ್ರೇಟ್. ಅದೇ ನಮ್ಮನೇಲಿ 20 minutes ನಾವು ಕೂತ್ಕೊಳ್ಳಿ ಅಂದ್ರೆ ಇಟ್ಸ್ ನಾಟ್ ಸೋ ಈಸಿ. 20 ನಿಮಿಷ ಸೈಲೆಂಟ್ ಆಗಿ ಕೂತ್ಕೋತೀರಾ ವಿದ್ಯಾ ಅವ್ರೆ? ಹುಚ್ಚಾಕ್ಬೇಕಾದ್ರೆ ಕುತ್ಕೊಳ್ಳೇಬೇಕು ಮ್ಯಾಮ್. ಎಸ್, ಅದೆಲ್ಲ ಬಿಟ್ಟು ನನ್ಗೆ ಯಾವ ಕೆಲ್ಸನೂ ಇಲ್ಲ ಅಂತ ಆ ಹೇಳಿ ಈಗ 10 ನಿಮಿಷ ಅಂತ ಅಫರ್ಮೇಶನ್ ಮಾಡ್ತಾ ಇದೀನಲ್ಲ, ಅದಕ್ಕೆ ಕುತ್ಕೊಂತಾನೆ ಇದೆ. 20 ನಿಮಿಷಕ್ಕೆ ನಮ್ಗೆ ಏನೋ ಒಂದು ಕಾಲ್ ಬಂದಿರತ್ತೆ, ಇಲ್ಲ ಯಾರೋ ಹೌದು. ಬರ್ತಾರೆ, ಬೆಲ್ ಮಾಡ್ತಾರೆ, ಇಲ್ಲ ಮನೇಲಿ ಯಾರೋ ಏನೋ ನನ್ಗೆ ಕಾಫಿ ಕೊಡು ಅಂತಾರೆ, ತಿಂಡಿ ಕೊಡು ಅಂತಾರೆ. ಇಟ್ ವಿಲ್ ಹ್ಯಾಪನ್, ನೋ? ಇಟ್ಸ್ ನಾಟ್ ಸೋ ಈಸಿ. ಅಂಡ್ ಅದೇ ಹೊರಗಡೆ ಹೋದಾಗ ಮಾಡ್ಬೋದು. ಎಲ್ಲರೂ ಒಂದು ಟೆಂಪಲ್ಗೆ ಹೋದಾಗ 20 minutes ನಮಗೋಸ್ಕರ. ಅಗೇನ್ ಟೆಂಪಲ್ ಅಲ್ಲೂ ಸೈಲೆನ್ಸ್ ಸಿಗೋದು ಕಷ್ಟ. ಎಲ್ಲಾದ್ರೂ ಹೋಗಿ ಅರಳಿ ಮರದ ಕೆಳಗಡೆ ಕೂತ್ಕೋಬೇಕು, ಅಥವಾ ಸಮ್ವೇರ್ ನಿಯರ್ ಬೈ ಟು ರಿವರ್, ಸಮುದ್ರ, ಈ ತರದ್ದೆಲ್ಲಾರು ಹೋದಾಗ ಅದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಲ್ವಾ? ಸೊ ಇಟ್ಸ್ ನಾಟ್ ಈಸಿ, ಬಟ್ ಆದ್ರೂ ಈಸಿ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಇನ್ ಮುಂದಕ್ಕೆಲ್ಲ ದಿಸ್ ಇಸ್ ವಾಟ್ ದ ಲೈಫ್. ವಿ ಹ್ಯಾವ್ ಟು ಸಿಟ್ ಇನ್ ಸೈಲೆನ್ಸ್ ಅಗೇನ್ ಅಂಡ್ ಅಗೇನ್. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ವೈಬ್ರೇಷನ್ಸ್ ಆರ್ ವೆರಿ ಸ್ಟ್ರಾಂಗ್, ಡಿಸ್ಟ್ರಾಕ್ಷನ್ಸ್ ಆರ್ ವೆರಿ ಸ್ಟ್ರಾಂಗ್. ತುಂಬಾ ಡಿಸ್ಟ್ರಾಕ್ಷನ್ಸ್ ಇದೆ ಇನ್ ಮುಂದಕ್ಕೆ ಬರೋ ಲೈಫ್ ಎಲ್ಲ ಹಂಗೆ. ಜಸ್ಟ್ ಅಬ್ಸರ್ವ್ ಮಾಡಿ, ನಮ್ ಲೈಫ್ ನಮ್ಮ ಮಕ್ಳಿಗೆ ನಾವು ಕೊಡಕ್ ಆಗ್ತಿದ್ಯಾ? ಆರ್ ವಿ ಗಿವಿಂಗ್ ದಟ್ ಲೈಫ್ ಫಾರ್ ಅವರ್ ಕಿಡ್ಸ್? ನಾವೇನ್ ಎಂಜಾಯ್ ಮಾಡಿದ್ವಿ ಅದನ್ನ ಅವ್ರು ಎಂಜಾಯ್ ಮಾಡಕ್ ಆಗ್ತಾ ಇದೆಯಾ ಇವಾಗ? ನೋ, ಮಾಡಿ ಅಂದ್ರು ಮಾಡಲ್ಲ. ಮಾಡಕ್ ಆಗಲ್ಲ.
ಅವ್ರು ಆ ಥರ ಪ್ರಪಂಚದಲ್ಲಿ ಇದ್ದಾರೆ. ಹಾ ನಮ್ಗಾದ್ರೂ ಸ್ವಲ್ಪ ನಮ್ಮ ತಂದೆ ತಾಯಿ ಆ, ಒಂದು ಕನೆಕ್ಟಿವಿಟಿನೋ ಅಥವಾ ನಾವು ಇನ್ನ ಎಂಜಾಯ್ ಮಾಡ್ತೀವಿ, ಈಚ್ ಅಂಡ್ ಎವ್ರಿ ಲೈಫ್ನ ಎಂಜಾಯ್ ಮಾಡ್ತೀವಿ, ವಿ ಆರ್ ಎಂಜಾಯಿಂಗ್. ಬಟ್ ನೌ ದ ಜನರೇಷನ್ಸ್ ಆರ್ ಡಿಫ್ರೆಂಟ್, ದೇ ಆರ್ ವೆರಿ ಬ್ಯುಸಿ, ಸ್ಟ್ರೆಸ್ಫುಲ್ ಲೈಫ್, ಕಾಂಪಿಟೇಷನ್, ಎಲ್ಲ ಫೀಲ್ಡಲ್ಲೂ ಕಾಂಪಿಟೇಷನ್. ಒಪ್ಕೋತೀರಾ? ವಿಲ್ ಯು ಹಾ ಅಗ್ರಿ? ಮ್ಯಾಮ್. ಸೊ ಕ್ವಾಲಿಟಿ ಆಫ್ ಲೈಫು ಮನುಷ್ಯಂದು ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಇಟ್ಸ್ ಬಿಕಮಿಂಗ್, ಇಟ್ ಈಸ್ ಡಿಪ್ಲೀಟಿಂಗ್ ಆಕ್ಚುಲಿ ಕ್ವಾಲಿಟಿ ಆಫ್ ಲೈಫ್. ಕ್ವಾಲಿಟಿ ಸ್ಲೀಪ್ ಇದೆಯಾ ಫಸ್ಟ್ ಚೆಕ್ ಮಾಡ್ಕೋಬೇಕು. ಕ್ವಾಲಿಟಿ ಸ್ಲೀಪು, ಕ್ವಾಲಿಟಿ ಫುಡ್, ಫುಡ್ ಅಂತೂ ಇಲ್ವೇ ಇಲ್ಲ ಇವಾಗ, ಅಲ್ವಾ? ಸೊ ಈ ತರ ಎಲ್ಲ ಇದೆ. ಅದಕ್ಕೋಸ್ಕರ ಗ್ರೌಂಡಿಂಗ್ ಆಕ್ಟಿವಿಟಿ ಜಾಸ್ತಿ ಜಾಸ್ತಿ ಮಾಡಬೇಕು. ಪ್ರಾಬ್ಲಮ್ಸ್ ನ ಹುಡುಕ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ದಿಸ್ ಇಸ್ ದ ವಾಸ್ತವ, ದಿಸ್ ಇಸ್ ದ ಸಿಚುವೇಶನ್ ನೌ, ಕರೆಂಟ್ ಸಿಚುವೇಶನ್, ಅಲ್ವಾ? ವಿಲ್ ಯು ಆಲ್ ಅಗ್ರಿ? ಎಸ್ ಮ್ಯಾಮ್. ಎಸ್, ಕರೆಂಟ್ ಸಿಚುವೇಶನ್ ಆ ಥರ ಇದೆ. ಹಾಗಾಗಿ ಈಗ ಗ್ರೌಂಡಿಂಗ್ ಆಕ್ಟಿವಿಟಿ ಪ್ರಾಕ್ಟೀಸ್ ಮಾಡೋಣ. ಫಸ್ಟ್ ನಾವು ಬ್ರೀದಿಂಗೇ ಮಾಡಬೇಕು. 5 ನಿಮಿಷಗಳ ಕಾಲ ನಮ್ಮೊಳಗಡೆ ನಾವು ಕೂತ್ಕೊಂಡು ಉಸಿರಾಟದ ಮೇಲೆ ಗಮನ ಕೊಡೋಣ. ನಾನು ಯಾವುದು ಕಾಮೆಂಟ್ರಿ ಏನೂ ಪ್ಲೇ ಮಾಡಲ್ಲ, ಫಸ್ಟ್ ಉಸಿರಾಟದ ಮೇಲೆ ಗಮನ ಕೊಡೋಣ. ಎಲ್ಲರೂ ಕೂತ್ಕೊಳ್ಳಿ, ಬೆನ್ನು ನೇರ ಇಟ್ಕೊಂಡು, 2 ಹಸ್ತಗಳು ಅಪ್ವರ್ಡ್ ಡೈರೆಕ್ಷನ್ ತೊಡೆ ಮೇಲೆ ಇಟ್ಕೊಳ್ಳಿ. ನೆಲದ ಮೇಲೆ ಕೂತಿದ್ರೆ ತುಂಬಾ ಒಳ್ಳೇದು. ಅಕಸ್ಮಾತ್ ಕೂತಿಲ್ಲ ಅಂದ್ರೆ 2 ಪಾದಗಳನ್ನ ನೆಲದ ಮೇಲೆ ಊರ್ಬೇಕು. ಜಸ್ಟ್ ಕೀಪ್ ಇಟ್ ಆನ್ ದ ಫ್ಲೋರ್, 2 ಪಾದಗಳು. ಓಕೆ, ಎಸ್, ಲೆಟ್ ಮೀ ಸ್ಟಾರ್ಟ್. ಕ್ಲೋಸ್ ಯುವರ್ ಐಸ್, ಸಿಟ್ ಇನ್ ಯೋರ್ ಕಂಫರ್ಟಬಲ್ ಪೋಸ್ಚರ್. ಜಸ್ಟ್ ಮೇಂಟೈನ್ ಸೈಲೆನ್ಸ್. ಹಾಗೆ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ಲೋ ಆಗಿ. Deep breathe in, breathe out. Breathe in, breathe out. Breathe in, breathe out. Thoughts ಬರುತ್ತೆ ಹೋಗುತ್ತೆ, ಜಸ್ಟ್ ವೆಲ್ಕಮ್ ಅಂಡ್ ಸೇ ಬಾಯ್ ಬಾಯ್. ಥಾಟ್ಸ್ಗೆ ವೆಲ್ಕಮ್ ಅನ್ನಿ, ಬಾಯ್ ಬಾಯ್ ಅನ್ನಿ. ಜಾಸ್ತಿ ಥಾಟ್ಸ್ ಬಗ್ಗೆನೇ ಥಿಂಕ್ ಮಾಡ್ಕೊಂಡು ಕೂತ್ಕೊಂಬೇಡಿ. ಕಾನ್ಸಂಟ್ರೇಟ್ ಆನ್ ಯುವರ್ ಬ್ರೀದಿಂಗ್. Breathe in through your nostrils. Breathe out through your nostrils. ಬ್ರೀದಿಂಗ್ ಮಾಡ್ಬೇಕಾದ್ರೆ ಜಸ್ಟ್ ಅಬ್ಸರ್ವ್ ಮಾಡಿ, ಯಾವ್ದಾರೋ ಪೋರ್ಷನ್ ಅಲ್ಲಿ ಸ್ಟ್ರೆಸ್ ಇದೆಯಾ ಅಂತ, ಅಥವಾ ಎಲ್ಲಾದ್ರೂ ಹೆವಿ ಫೀಲಿಂಗ್ ಅನ್ಸತ್ತಾ ನೋಡಿ. ಎನಿ ಪಾರ್ಟ್ಸ್ ಆಫ್ ಯುವರ್ ಬಾಡಿ, ಎನಿ ಹೆವಿ ಫೀಲಿಂಗ್ ಇಫ್ ಯು ಆರ್ ಫೀಲಿಂಗ್, just again inhale, exhale through your mouth. Inhale through your nostrils, exhale through your mouth. Inhale through your nostrils, exhale through your mouth. Normal breathing.
Relax your whole body. Relax. Relax. Relax your mind. Relax. 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 ನಿಧಾನಕ್ಕೆ ಎರಡು ಕೈಗಳನ್ನ ಚೆನ್ನಾಗಿ ಉಜ್ಜಿ ನಿಧಾನಕ್ಕೆ ಕಣ್ಗಳ ಮೇಲೆ ಇಡ್ತಾ ಕೈಗಳನ್ನ ಇಳಿಸಿ ಕಣ್ಗಳನ್ನ ಬಿಡ್ಬೋದು. ಓಕೆ, ಸ್ವಲ್ಪ ನೀರು ಕುಡೀರಿ. ಹ್ಯಾವ್ ಅ ಸಿಪ್ ಆಫ್ ವಾಟರ್. ಎಸ್, ಇದನ್ನ ಅವಾಗ ಪಾಸ್ ಮಾಡ್ಕೋತಾ ಇರಿ. ಅಂಡ್ ಎಸ್, ವಿದ್ಯಾ, ಶಾಲಿನಿ, ನೀವು ಹೊರಗಡೆ ಕೆಲ್ಸಕ್ಕೆ ಹೋಗ್ತೀರಾ. ಆ ಕೆಲ್ಸಕ್ಕೆ ಹೋಗೋ ಜಾಗದಲ್ಲೂ ಆದಷ್ಟು ಅವಾಗವಾಗ ಒಂದು ಬ್ರೇಕ್ ತಗೊಳ್ಳಿ. ಪಾಸ್ ತಗೊಂಡು ಎಲ್ಲದ್ರಿಂದನೂ ಪಾಸ್ ತಗೊಂಡು ಜಸ್ಟ್ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. 1-2 ಮಿನಿಟ್ಸ್ ಮಾಡಿದ್ರು ಸಾಕು. ಅವಾಗ ಪಾಸ್ ತಗೊಳ್ಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಎನರ್ಜಿನ ನೀವು ರೀಗೇನ್ ಮಾಡ್ಕೋತಾ ಇರಬೇಕು. ಎನರ್ಜಿ ಬೇಕಲ್ವಾ ಹೋಲ್ ಡೇಗೆ. ಸೊ ಈ ತಲೆನೋವು ಅದೆಲ್ಲ ಬರಬಾರ್ದು ಅಂತಿದ್ರೆ ಬ್ರೀದಿಂಗ್ ಆಕ್ಟಿವಿಟಿ ಅವಾಗವಾಗ ಮಾಡ್ತಾ ಇರಿ. ಯು ವಿಲ್ ಕಮ್ ಔಟ್ ಆಫ್ ಆಲ್ ಹೆಡ್ ಏಕ್ಸ್ ಅಂಡ್ ಅದರ್ ಇಶ್ಯೂಸ್ ಆಲ್ಸೋ. ಏನೇ ಇಶ್ಯೂಸ್ ಇದ್ರೂ ಮೆಡಿಟೇಷನ್ ಮಾಡೋದ್ರಿಂದ ಸಾಕಷ್ಟು ಗುಣ ಆಗತ್ತೆ. ಓಕೆ ಓಕೆ. ಸೊ ಪಾಸಿಟಿವ್ ಅಫರ್ಮೇಶನ್. ಯಾವುದು ಪಾಸಿಟಿವ್ ಅಫರ್ಮೇಶನ್? ಆಲ್ರೆಡಿ ಟೋಲ್ಡ್ ಯು. ಮತ್ತೊಂದ್ಸತಿ ಹೇಳ್ತಾ ಇದ್ದೀನಿ. ಯಾರ್ಯಾರು ಇದನ್ನ ಇನ್ನ ಪ್ರಿಂಟ್ಔಟ್ ತೆಕ್ಕೊಂಡಿಲ್ಲ ತೆಕ್ಕೊಳ್ಳಿ. ಡೈಲಿ ಹ್ಯಾಬಿಟ್ ಟ್ರ್ಯಾಕರ್ ನಾನು ವಾಟ್ಸಪ್ ಅಲ್ಲಿ ಕಳಿಸಿದ್ದೀನಿ ಗ್ರೂಪ್ ಅಲ್ಲಿ. ಯು ಪ್ಲೀಸ್ ಟೇಕ್ ಔಟ್ ದ ಪ್ರಿಂಟ್ ಔಟ್ ಅಂಡ್ ಡೈಲಿ ತಗೊಂಡಿದ್ದೀರಾ. ವೆರಿ ಗುಡ್. 30 ಡೇಸಿಗೆ ನೀವು ಟಿಕ್ ಮಾಡ್ಕೋಬೇಕು. ನೀವು ಚೆಕ್ ಮಾಡ್ಕೋಬೇಕು. ಇವಾಗ ಸದ್ಯಕ್ಕೆ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗಿರೋದು ಡ್ರಿಂಕ್ 8 ಗ್ಲಾಸಸ್ ಆಫ್ ವಾಟರ್. ಅದಕ್ಕೆ ಚೆಕ್ ಮಾಡ್ಕೋತಾ ಇರ್ಬೇಕು. ಅಂಡ್ ಸೆಕೆಂಡ್ ಥಿಂಗ್ ಇಸ್ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್. ಇದೆರಡನ್ನ ನೀವು ಟಿಕ್ ಹಾಕೊಳಕ್ ಸ್ಟಾರ್ಟ್ ಮಾಡಿ. ಮಿಕ್ಕಿದೆಲ್ಲ ಹಂಗಂಗೆ ಆಮೇಲೆ ಸ್ಟಾರ್ಟ್ ಮಾಡಿಸ್ತೀನಿ. I'll start. Okay, I'll make you start. So these two, please start ticking. Drink 8 glasses of water, mindfulness practice. And affirmation. ಇದನ್ನೇ affirmation ನ ನಾವು we have to ಕಂಪ್ಲೀಟ್ ಆಗಿ 30 ಡೇಸ್ ಮುಗಿಯೋರ್ಗು ಇದೇ ಪ್ರಾಕ್ಟೀಸ್ ಮಾಡಬೇಕು. ಡೈಲಿ. ಅಂಡ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಡೈಲಿ ವಿನ್ಸ್ ನ ಶೇರ್ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಗ್ರೂಪ್ ಅಲ್ಲಿ ಯು ಆರ್ ಪೋಸ್ಟಿಂಗ್ ಇಟ್. ಟೀನಾ ಪೋಸ್ಟಿಂಗ್ ಇಟ್. ಶಾಲಿನಿ ಯು ಪೋಸ್ಟೆಡ್ ಇಟ್. ವಿದ್ಯಾ ಮಾಡ್ತಾ ಇದ್ದೀರಾ. ಬಟ್ ಕನ್ಸಿಸ್ಟೆನ್ಸಿ ಬೇಕು. ಟೀನಾ ಐ ಥಿಂಕ್ ಶಿ ಪೋಸ್ಟೆಡ್ 2 days ಆಲ್ಸೋ. ಶಿ ಡಿಡ್ ಇಟ್. ಶಾಲಿನಿನೂ ಮಾಡ್ತಾ ಇದ್ದಾರೆ. ವಿದ್ಯಾ ಓಕೆ ಐ ಸಾ. ಬಟ್ ಡೈಲಿ ಬೇಕು. ಡೈಲಿ ಪೋಸ್ಟ್ ಮಾಡಿ. ಓಕೆ, ಒಂದ್ 2 ನಿಮಿಷ ಕೂತ್ಕೊಂಡು ವಿನ್ನ ಪೋಸ್ಟ್ ಮಾಡಿ. ವೆರಿ ಗುಡ್. ಸೊ ಕಂಟಿನ್ಯೂ. ಇವತ್ತೂ ಸೇಮ್ ಕಂಟಿನ್ಯೂ ಆಗ್ಲಿ. ಇವತ್ತು ಇಲ್ಲೇ ಸಿಕ್ಕಿದೀವಿ. ಏನಾದ್ರೂ ವಿನ್ಸ್ ಇದೆಯಾ ಶೇರ್ ಮಾಡಕ್ಕೆ? ಏನು ನೀವೇನ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡೋದ್ ಬೇಡ. ಎನಿ ವಿನ್ಸ್ ಟುಡೇ ಟು ಶೇರ್? ಇವತ್ತು 20 ಮಿನಿಟ್ಸ್ ವಾಕ್ ಮಾಡಿದ್ರಾ? ಓಕೆ, ವೆರಿ ಗುಡ್. Yeah, from past 3 days, I am going to the temple on the same time, and we do one kind of puja, like touching the god's idol, which I was planning from long time, was not able to. From past 3-4 days, like from Tuesday, it is happening every day for me. Oh, very good, very good. Same time. Very good, very good. Same time, consistency, habit building. Very nice. Continue for 21 days. Yes, I have to, because that has to come in my habit now, routine. That Yes, it will come. You have started in the right time. You can do it. sure. And more than that, community is there to ask you, what are you doing? What are you doing? So, and also you will also be somewhere excited to share your wins. Yes. So you just build it. That's it. Very nice. Okay. Win. ಇನ್ಯಾರಾದ್ರೂ ಶೇರ್ ಮಾಡ್ತೀರಾ? ಗಿಡಕ್ ನೀರ್ ಹಾಕ್ತಾ ಇದ್ದೀನಿ ಮ್ಯಾಮ್ ಡೈಲಿ. ಮಿಸ್ ಮಾಡಿದೆ. ಓ ಓಕೆ, ಗುಡ್. ಟೆರಸ್ ಮೇಲೆ ಹೋಗಿ.
ವೆರಿ ನೈಸ್. ಶಾಲಿನಿ ಹೇಳಿ, ಅನ್ಮ್ಯೂಟ್ ಮಾಡಿ ಮಾತಾಡಿ, ಮ್ಯೂಟ್ ಆಗಿದೆ. ಓಕೆ ಓಕೆ. ಸೊ ನನ್ ವಿನ್ ಅಂದ್ರೆ ಈಗ 2 days ಇಂದ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಎದ್ದೊಳ್ತಾ ಇದ್ದೀನಿ ಮ್ಯಾಮ್. 5 o'clock ಎದ್ದೊಳ್ಬಿಟ್ಟು ವಾರ್ಮ್ ಅಪ್ ಮಾಡಕ್ ಸ್ಟಾರ್ಟ್ ಮಾಡಿದೀನಿ ನಿನ್ನೆಯಿಂದ. ಸೊ ತುಂಬಾ ಮಂತ್ ಸ್ಟಾಪ್ ಆಗಿತ್ತು, ಮೋರ್ ದನ್ 6 months ಆಗಿತ್ತು. ಸೊ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದೀನಿ. ಮತ್ತೆ ಒಂದು 3 days ಆಯ್ತು ನೈಟ್ ಮೊಬೈಲ್ ಯೂಸ್ ಮಾಡ್ತಿಲ್ಲ. ಸೊ 1 hour ಬಿಫೋರ್ ಐ ಆಮ್ ಕೀಪಿಂಗ್ ಮೊಬೈಲ್. ಸೊ ಅದ್ ಯಾಕಂದ್ರೆ ತುಂಬಾ ಇಯರ್ಸ್ ಇಂದ ನನ್ ಪ್ರಾಕ್ಟೀಸ್ ಅದು ಮೊಬೈಲ್ ಯೂಸ್ ಮಾಡಿ ಮಲ್ಗೋದು. ಸೊ 3 days ಇಂದ ಸ್ಟಾಪ್ ಮಾಡಿದ್ದೀನಿ. ಸೊ ಐ ಸಿ ದಿಸ್ ಆಸ್ ಮೈ ವಿನ್. Yes. ವೆರಿ Even ವೆರಿ ನೈಸ್. even me, I'm not using mobile in the night. I'm not keeping 1 hour before, but I'm not using when I'm going for sleep. ವೆರಿ ಗುಡ್. ವಾಟ್ ಈಸ್ ದಟ್ ದ ಡಿಫ್ರೆನ್ಸ್ ಯು ಆರ್ ಫೀಲಿಂಗ್? ಮೊಬೈಲ್ ಪಕ್ಕಕ್ಕೆ ಇಡೋದು ಏನ್ ಡಿಫ್ರೆನ್ಸ್ ಫೀಲ್ ಏನಾಗ್ತಾ ಇದೆ? ಕಷ್ಟ ಆಗ್ತಾ ಇದೆಯಾ? ಇಟ್ ಇಸ್ ಬಿಕಮಿಂಗ್ ಡಿಫಿಕಲ್ಟ್? ಫಸ್ಟ್ ನಿದ್ದೆ ಬರ್ತಿಲ್ಲ ಮ್ಯಾಮ್. ಇವಾಗ ಮಲಗಿದ ತಕ್ಷಣ ನಿದ್ದೆ ಬರ್ತಾ ಇದೆ. ಒಂದ್ 1/2 hour ದೂರ ಇರ್ತಾ ಇದೆ. Actually, ವೆರಿ ಗುಡ್, ವೆರಿ and ಗುಡ್, sound sleep. ವೆರಿ ಅದು ನೈಸ್. ಮಲಗಿದ್ರೆ 1/2 hour ಆದ್ಮೇಲೆ ನಿದ್ದೆ ಬರ್ತಾ ಇತ್ತು. ಇಲ್ಲ ನಿದ್ದೆ ಬರ್ಲಿ ಅನ್ಕೊಂಡ್ ಮಲ್ಕೋತೆ. ಇವಾಗ ಒಳ್ಳೆ ನಿದ್ದೆ ಬರ್ತಾ ಇದೆ ಮಲಗಿದ ತಕ್ಷಣ. ಖುಷಿ ಆಗ್ತಾ ಇದೆ. ವೆರಿ ಗುಡ್. ಎಲ್ಲರಿಗೂ ಹಾರ್ಟ್ ಇವತ್ತು ಹಾರ್ಟ್ ಕೊಟ್ಟು ಬಿಡೋಣ. Actually, today, not today, day before ಥ್ಯಾಂಕ್ yesterday. ಯು ಮ್ಯಾಮ್. Day before yesterday, I planned not to use the mobile while sleeping. So I just kept away the phone and I was making my son do his homework. He was still doing his homework. I don't know when did I get up, and I just went to the bed and I told him, please, you finish your work and get back to sleep. I am sleeping. ವೆರಿ ಗುಡ್. ಎಸ್, ಯು ಆರ್ ಚೂಸಿಂಗ್ ಯುವರ್ ಸೆಲ್ಫ್ ಫಸ್ಟ್ ಆಫ್ ಆಲ್. ಯು ಆರ್ ಚೂಸಿಂಗ್ ಯುವರ್ ಕ್ಯಾಂಡಿ ಸೆಲ್ಫ್. ಕ್ರಶ್ ಆಡ್ತಾ ಇದ್ವಿ. ಕ್ಯಾಂಡಿ ಕ್ರಶ್ ಕ್ರೇಜ್ ಜಾಸ್ತಿ ಆಗ್ಬಿಟ್ಟಿತ್ತು ಮ್ಯಾಮ್. ಇವಾಗ ಕಡಿಮೆ ಮಾಡಿ. ಇಲ್ಲ, ಆಡಬೇಡಿ ಅಂತ ಹೇಳಲ್ಲ, ಬಟ್ ಯು ಪ್ಲಾನ್ ಡಿಫ್ರೆಂಟ್ ಮ್ಯಾಮ್ ಟೈಪ್. ಅದು ಏನ್ ಗೊತ್ತಾ, ಗೇಮ್ ವಿನ್ ಆಗ್ತಾ ಇದ್ರೆ ಇನ್ನೊಂದು ರೌಂಡ್ ಆಡೋಣ ಅಂತ ನೈಟ್ ಅದು ಅದೇ 12 ಗಂಟೆ ಆಗ್ಬಿಡ್ತಾ ಇತ್ತು ಮ್ಯಾಮ್. ಈಗ 11:30 ಮಲ್ಕೋತಾ ಇದೀನಿ. ವೆರಿ ಗುಡ್. ಖುಷಿ ಆಯ್ತು, ಗೆದ್ದೆ. ಒಬ್ಬೊಬ್ರೆ ಲೈಫ್ ಟ್ರಾನ್ಸ್ಫಾರ್ಮೇಶನ್, ಸ್ಮಾಲ್ ಟ್ರಾನ್ಸ್ಫಾರ್ಮೇಶನ್. ಗುಡ್. ಥ್ಯಾಂಕ್ ಯು ಟೀನಾ. ಅವಳು ಐ ಥಿಂಕ್ ಶಾಲಿನಿನು ಸ್ವಲ್ಪ ತಲೆನೋವು ಕಡಿಮೆ ಅಂತ ಹೇಳ್ತಾ ಇದ್ದಾಳೆ ಅನ್ಕೊಳ್ತೀನಿ ಮ್ಯಾಮ್. ಅವಳು ಹೇಳ್ತಾ ಇಲ್ಲ 2-3 ದಿವಸದಿಂದ. ವೆರಿ ನೈಸ್. ಇನ್ನ ತಲೆನೋವು ಕಡಿಮೆ ಆಗ್ಬೇಕು. ಬಂದಿತ್ತ ಇನ್ನ ಅವಳಿಗೆ ಆಗ್ಬೇಕು. ಹೇಳಿ ವಾಣಿ, ಏನೋ ಹೇಳ್ತಾ ಇದ್ದೀರಾ? ಟೆಲ್. ಜಂಗಮವಾಡಿ ದೂರ ಇದ್ರೆ ನಿದ್ರಾ ದೇವಿ ಚೆನ್ನಾಗ್ ಬರ್ತಾಳೆ. ಎಲ್ಲಾರ್ಗು ಹಾರ್ಟ್ಸ್ ಇವತ್ತು. Okay. ಖುಷಿ ಆಯ್ತು. ನಾನು ಅದೇ ನೀವ್ ಹೇಳಿದ್ದೆಲ್ಲ ಅದೇ ಐ ಆಮ್ ಟೈಪಿಂಗ್. ಮೀನ್ ವೈಲ್ ಐ ಆಮ್ ಡೂಯಿಂಗ್. ನನಗೆ ಎಳಿತಾ ಇತ್ತು. ಸೊ ಐ ಡೆಡ್ ಎ ಡೈವರ್ಷನ್. ಓಕೆ ಅಲ್ವಾ ಸಂಗೀತ ಮೇಡಮ್? Yes. ಕಂಟಿನ್ಯೂ. ಎಸ್, ಹೈಯೆಸ್ಟ್ ವಿನ್ ವಾಣಿ ನಿಮ್ದು ಶೇರ್ ಮಾಡ್ಬಿಟ್ಟು ಮ್ಯೂಟ್ ಮಾಡಿ. ಮೆಡಿಟೇಷನ್ ಅಲ್ಲ, ಅದೇ ಶೇರ್ ಮಾಡಿ. ಅದೇ ನಿಮಗ್ ತಲೆಯಲ್ಲಿರೋದು. ಹೈಯೆಸ್ಟ್ ವಿನ್ ಅದೇ ನಿಮ್ದು, ಅದಕ್ಕೆ ಹೇಳಿ. ಎಸ್, ಗುರು ಪೂರ್ಣಿಮೆ ದಿನ ವಿ ಆರ್ ಆಲ್ ಟುಗೆದರ್, ಜಸ್ಟ್ 5 ಪಂಚಕನ್ಯರ್ ಇದ್ವಿ ನಾವು. ಸೊ ವಿ ಡಿಡ್ ಎ ಪ್ರೇಯರ್. ಸೊ ಇಟ್ ಈಸ್ ಲೈಕ್ ಅ ಮ್ಯಾಜಿಕಲ್ ಮಿರಾಕಲ್ ಮೂಮೆಂಟ್ಸ್ ಅಂತ ಐ ಕ್ಯಾನ್ ಗಿವ್ ದಟ್. ಸೊ 20 minutes we are not shaken at all. After 20 minutes also we are not we are not happy to open our eyes. It's a magical ತರ ಚೆನ್ನಾಗಿತ್ತು. ಸೊ ಸಂಗೀತ ಮೇಡಮ್ ಗೈಡೆನ್ಸ್ ಅಲ್ಲಿ ವಿ ಡಿಡ್ ಟುಗೆದರ್, ವಿ ಡಿಡ್ ಎ ಪಾಟ್ಲಾಕ್. ಅಂಡ್ ಓವರ್ ಆಲ್ ಇಟ್ ಈಸ್ ಎ ಬ್ಲಿಸ್ಫುಲ್ ಮೂಮೆಂಟ್. ನಮಗೆ ಅದೇ ಅಂತಾರಲ್ಲ, ಎಕ್ಸ್ಪೀರಿಯನ್ಸ್, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಆ ಜಾಗ, ಎನರ್ಜಿ ಆ ತರ ಎಕ್ಸ್ಚೇಂಜ್ ಆಗ್ತಾ ಇತ್ತು. ವೆರಿ ಗ್ರಾಟಿಟ್ಯೂಡ್ ದಟ್ ಇನ್ನೂ ನನಗೆ ಬಂದಿಲ್ಲ. ದಟ್ ಝೋನ್ ಈಸ್ ಗೋಯಿಂಗ್ ಆನ್. ಕೂತಾಗೆಲ್ಲ ವಿ ಆರ್ ರೀಕನೆಕ್ಟಿಂಗ್. ನಿನ್ನೆ ಬೆಳಗ್ಗೆನೂ ಎಲ್ಲೋ ಟೆಂಪಲ್ಗೆ ಹೋದೆ. ವಿಲ್ ಬಿ ದೇರ್ ಅಟ್ ಟೆಂಪಲ್, ಎಲ್ಲ ಪ್ರೇ ಮಾಡ್ತೀವಿ, ನಮಸ್ಕಾರ. ಬಟ್ ವೆನ್ ವಿ ಆಫ್ಲೈನ್ ಸಿಕ್ ಟುಗೆದರ್, ಎನರ್ಜಿ ತುಂಬಾನೇ ಬೇರೆ ಇತ್ತು. ಟ್ರೈ ಟು ಕನೆಕ್ಟ್ ಅಷ್ಟೇ. ಒಂದ್ಸತಿನಾರು ಪ್ಲಾನ್ ಮಾಡ್ಕೊಳ್ಳಿ. ಇಷ್ಟ ಹೇಳ್ಬಲ್. ಮನೆಗೆ ಬರ್ತೇನೆ ನೆಕ್ಸ್ಟ್ ಮಂತ್. 20 minutes ಯಾರಿಗೂ ಕಾಲ್ ನೋವು ಆಗ್ಲಿಲ್ಲ, ಏನೂ ಇಲ್ಲ. ಕಾಲ್ ನೋವಿಲ್ಲ. ಆರಾಮಾಗಿ ಚಕ್ಕಂಬಕ್ಕ ಹಾಕೊಂಡ್ ಕೆಳಗಡೆ ಕೂತಿದ್ವಿ. 20 minutes ಮನೇಲಿ ಇದ್ರೆ ಕಾಲನ್ನ ಹಿಂಗೆ ಹಂಗೆ ಎಲ್ಲ ಮಾಡ್ತಾ ಇದ್ವಿ ಕೂತ್ಕೊಂಡಾಗ. ಕಾಲ್ ಜಾಸ್ತಿ ಹೊತ್ತು ಕೂತ್ಕೊಳಕ್ಕಾಗಲ್ಲ, ಕಾಲ್ ನೋವು ಬರುತ್ತೆ.
ಪ್ರಾಕ್ಟೀಸ್ ಇಲ್ಲ ಕೆಳಗಡೆ ಕೂತ್ಕೊಳ್ಳೋದು ಇವಾಗ ಎಷ್ಟೊಂದ್ ಜನಕ್ಕೆ. ಕಾಲ್ ಒಂಚೂರು ಅಲ್ಲಾಡಿಲ್ಲ 20 ಮಿನಿಟ್ಸ್ ಒಂದೇ ಸ್ಟೇಬಲ್. ಫಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡಿದೀವಿ, ಬಟ್ ಲೈವ್ಲಿ ಆಗಿ 20 ಮಿನಿಟ್ಸ್ ವಿ ಸಿಟ್ ಟುಗೆದರ್ ವಿ ಡಿಡ್. ಅಂಡ್ ಇನ್ನೂ ಒಂದೇನೋ ಎಕ್ಸಸೈಸ್ ಮಾಡಿಸಿದ್ರು, ಅದರಲ್ಲೂ ಅಷ್ಟೇ ನಿಂತಿದ್ವಿ. ಎಬಿಲಿಟಿ 10-15 ಮಿನಿಟ್ಸು ವಿತ್ ಇನ್ ಶೇಕನ್ ಯು ನೀಡ್ ಟು ಸ್ಟ್ಯಾಂಡ್ ಅಂತ ವಿ ಡಿಡ್ ದಟ್. ಸೊ ಗುಡ್ ಎಕ್ಸ್ಪೀರಿಯನ್ಸ್. ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಪ್ರಾಕ್ಟೀಸಿಂಗ್ ಅಷ್ಟೇನೆ ನಾವು ಹೇಳೋದಾದ್ರೆ. ಸ್ಟಿಲ್ ವಿ ಆರ್ ಪ್ರಾಕ್ಟೀಸಿಂಗ್ ಅಂಡ್ ರಿಸಲ್ಟ್ ಆಫ್ ಪ್ರಾಕ್ಟೀಸ್ಡ್ ಎಕ್ಸ್ಪೀರಿಯನ್ಸ್ ಇಂದ ದಟ್ ಕಾನ್ಸಂಟ್ರೇಷನ್ ವಿ ಕ್ಯಾನ್ ಗೆಟ್ ಟು ಇನ್ ದಟ್ ಸೆಂಟರ್. ಲೈಕ್ ನಮ್ಮ ಹಾರ್ಟ್ ಸೆಂಟರ್ಗೆ ತಗೊಂಡು ದೆನ್ ವಿ ಆರ್ ಕನೆಕ್ಟಿಂಗ್ ವಿತ್ ದ ಎನರ್ಜಿಸ್ ದಟ್ ವಿ ಕ್ಯಾನ್ ಫೀಲ್. ಆಫ್ಲೈನ್ ಅಲ್ಲಿ ಇನ್ನೂ ಎನರ್ಜಿ ಚೆನ್ನಾಗಿರುತ್ತೆ. ಈಗ ಯಾಕೆ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಅನ್ನೋದು ಅದಕ್ಕೋಸ್ಕರನೇ ಅವರು. ಸೊ ಆ ಫೇಸ್ ಇಂದಾನು ಅವ್ರು ಎನರ್ಜಿ ಪಾಸ್ ಮಾಡ್ತಾರೆ, ನಾವು ತಗೊಂತೀವಿ. ಇಟ್ ಈಸ್ ವರ್ಕ್ ವೆನ್ ವಿ ಬಿಲೀವ್ ದಟ್ ಪ್ರೋಸೆಸ್. ದಟ್ ಆಲ್ ಐ ಕ್ಯಾನ್ ಸೇ. ಥ್ಯಾಂಕ್ ಯು ವಾಣಿ. ಸೊ ಮೈ ಬಿಗ್ಗೆಸ್ಟ್ ವಿನ್ ಇಸ್ ಎಲ್ಲಾರು ನಿಮ್ ವಿನ್ ಶೇರ್ ಮಾಡಿರಿ. ದಟ್ ಈಸ್ ಮೈ ಬಿಗ್ಗೆಸ್ಟ್ ವಿನ್. ಎಸ್, ಮೊಬೈಲು 1 hour ಮುಂಚೆ, half an hour ಮುಂಚೆ ನಿದ್ದೆ ಚೆನ್ನಾಗಿ ಬರ್ತಿದೆ ಅಂದ್ರು ವಿದ್ಯಾ ಕೇಸಿ. ದಟ್ ಈಸ್ ಮೈ ಬಿಗ್ಗೆಸ್ಟ್ ವಿನ್. ಟೀನಾ ಹಂಗ್ ಐ ಥಿಂಕ್. ಟೀನಾ ಹಂಗ್. ಸೊ ಅದೇ ತರ ಶಾಲಿನಿ ಅವ್ರಿಗೆ ತಲೆನೋವು ಕಡಿಮೆ ಆಗ್ತಿದೆ ಅಂತಂದ್ರು. ದಿಸ್ ಇಸ್ ಮೈ ಬಿಗ್ಗೆಸ್ಟ್ ವಿನ್. ಅಂಡ್ ಅಗೇನ್ ವಾಣಿ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡ್ರು, ಗ್ರೌಂಡಿಂಗ್ ಆಕ್ಟಿವಿಟಿ ಮಾಡಿ 20 ಮಿನಿಟ್ಸ್. ದಿಸ್ ಇಸ್ ಮೈ ಹೈಯೆಸ್ಟ್ ವಿನ್. ಅಂಡ್ ದೀಪಶ್ರೀ ಇವತ್ ಬಂದು ಮತ್ತೆ ಕೂತ್ಕೊಂಡಿದ್ದಾರೆ. ಸೆಕೆಂಡ್ ಡೇನಾ ಥರ್ಡ್ ಡೇ ಕನ್ಸಿಸ್ಟೆನ್ಸಿ? ಥರ್ಡ್ ಡೇನಾ ಸೆಕೆಂಡ್ ಡೇ? ಸೆಕೆಂಡ್ ಡೇ ಕನ್ಸಿಸ್ಟೆನ್ಸಿ ಸ್ಟಾರ್ಟೆಡ್ ವಿತ್ ದೀಪಶ್ರೀ. ಕಂಗ್ರಾಚುಲೇಷನ್ಸ್, ಹೈಯೆಸ್ಟ್ ವಿನ್. ಥ್ಯಾಂಕ್ ಯು. ಲೆಟ್ ಅಸ್ ಅಪ್ರಿಶಿಯೇಟ್ ಹರ್. ಯಾಕೆಂದ್ರೆ ಅವ್ರಿಗೆ ಕನ್ಸಿಸ್ಟೆನ್ಸಿ ಇಶ್ಯೂನೇ ಅವರು ಒದ್ದಾಡ್ತಾ ಇರೋದು. ಲೆಟ್ ಅಸ್ ಆಲ್ ಹೆಲ್ಪರ್. ಒಬ್ರಿಗೊಬ್ರು ಹೆಲ್ಪ್ ಮಾಡೋಣ. ಕಮ್ಯುನಿಟಿ ಇಸ್ ಟು ಹೆಲ್ಪ್ ಅಷ್ಟೇನೆ. ಡೋಂಟ್ ಜಡ್ಜ್ ಎನಿವನ್. ಯಾರು ಜಡ್ಜ್ ಮಾಡಬಾರ್ದು. ಎಲ್ಲರೂ ಅವ್ರವ್ರ ಪ್ರಕಾರ ಎಲ್ಲರೂ ಒಳ್ಳೆಯವರೇ, ತುಂಬಾ ಒಳ್ಳೆಯವರು. ವಿ ಆರ್ ಆಲ್ ಗ್ರೇಟ್, ಬಟ್ ವಿ ನೀಡ್ ಸಮ್ ಸಪೋರ್ಟ್, ಸಮ್ ಟೈಪ್ ಆಫ್ ಸಪೋರ್ಟ್, ಸಮ್ ಟೈಪ್ ಆಫ್ ಗ್ಯಾಪ್ ಫಿಲ್ಲಿಂಗ್. ಅದನ್ನ ದಿಸ್ ಕಮ್ಯುನಿಟಿ ಇಸ್ ಡೂಯಿಂಗ್ ಅಷ್ಟೇನೆ. ಟೀನಂಗ್ ಗೊತ್ತಿಲ್ವಾ? ಗೊತ್ತೇ ಇದೆ, ಎಲ್ಲ ಗೊತ್ತಿದೆ. ವಿದ್ಯಾಂಗ್ ಗೊತ್ತಿಲ್ವಾ? ವಿದ್ಯಾಗೂ ಗೊತ್ತು. ವಿದ್ಯಾ ಅದ್ರಲ್ಲೂ ಇನ್ನ ಜಾಸ್ತಿ ಗೊತ್ತಿರತ್ತೆ, ಡಾಕ್ಟರ್ ಹತ್ರ ಕೆಲಸ ಮಾಡ್ತಾ ಇರೋದು. ಶಾಲಿನಿ ಗೊತ್ತಿಲ್ವಾ? ಇವನ್ ಶಿ ನೋಸ್. ದೀಪಾ ಗೊತ್ತಿಲ್ವಾ? ಇವನ್ ದೀಪಾ ನೋಸ್ ವಾಟ್ ಆಲ್ ಗುಡ್ ಥಿಂಗ್ಸ್ ಇನ್ ಲೈಫ್ ವಿ ಶುಡ್ ಡೂ. ನನಗ್ ಗೊತ್ತಿಲ್ವಾ? ವಾಣಿ ಗೊತ್ತಿಲ್ವಾ? ಎಲ್ಲಾರ್ಗೂ ಗೊತ್ತು. ಬಟ್ ಅಗೇನ್ ವಿ ಸರ್ಚ್ ಫಾರ್ ಅಕೌಂಟಬಲ್ ಪಾರ್ಟ್ನರ್ಸ್. ದಟ್ಸ್ ಇಟ್. ವಿ ರಿಕ್ವೈರ್ ಸಮ್ ಒನ್ ಅಷ್ಟೇನೆ. ಸೊ ಆ ಸಮ್ಮನ್ನು ದಿಸ್ ಕಮ್ಯುನಿಟಿ ಡೆಫಿನೆಟ್ಲಿ ವಿಲ್ ಹೆಲ್ಪ್ ಅಸ್. ಇವತ್ತು ಮೊಬೈಲ್ ಸ್ಟಾಪ್ ಮಾಡಿದೀವಿ ಅಂದ್ರೆ ನಾಳೆ ಇನ್ನ ಲೈಫ್ ಟ್ರಾನ್ಸ್ಫಾರ್ಮೇಶನ್, ಬಿಗ್ ಟ್ರಾನ್ಸ್ಫಾರ್ಮೇಶನ್ ವಿಲ್ ಹ್ಯಾಪನ್. ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾಪನ್. ಬಟ್ ಹ್ಯಾವ್ ಪೇಷನ್ಸ್. ಗ್ರೌಂಡಿಂಗ್ ನ ರೆಗ್ಯುಲರ್ ಆಗಿ ಇವಾಗ ಏನ್ 5 ಮಿನಿಟ್ಸ್ ಮಾಡಿದ್ವಿ, ಪ್ಲೀಸ್ ಡೂ ಇಟ್ ಅಟ್ ಲೀಸ್ಟ್ 2 times ಇನ್ ಅ ಡೇ. 2 ಸತಿ ಪ್ರಾಕ್ಟೀಸ್ ಮಾಡಿ. ಅಕಸ್ಮಾತ್ ನೀವು ಆಲ್ರೆಡಿ ಯು ಆರ್ ಪ್ರಾಕ್ಟೀಸಿಂಗ್ ಫಾರ್ 2 times, ಇನ್ಕ್ರೀಸ್ ಇಟ್ ಫಾರ್ 3 times. ಆಯ್ತಾ? ಇದನ್ನ ಮಾಡಿ ರಾತ್ರಿ ಮಲ್ಗಕ್ ಮುಂಚೆ ಅಗೇನ್ ಅಫರ್ಮೇಶನ್ ಏನ್ ಶೇರ್ ಮಾಡ್ತಾ ಇದ್ದೆ ಅದನ್ನ ಪ್ರಾಕ್ಟೀಸ್ ಮಾಡೋದನ್ನ ಮರಿಬೇಡಿ. ಶೇರ್ ಮಾಡ್ತಾ ಇದ್ದೀನಿ. ನೀರ್ ಕುಡಿಬೇಕಾದ್ರೆ ಗ್ರೌಂಡಿಂಗ್ ಮಾಡ್ಬೋದು. ಗ್ರೌಂಡಿಂಗ್ ಇದನ್ನ ಅವತ್ತು ಹೇಳಿದ್ದೆ, ಹೇಳ್ತಿದ್ದೀನಿ ಮತ್ತೆ. ನೀರ್ ಕುಡಿಬೇಕಾದ್ರೆ ನೀರನ್ನ ಇಟ್ಕೊಂಡು 2 ಕೈಯಲ್ಲೂ ಈ ತರ ಸಂಕಲ್ಪ ಮಾಡ್ಕೊಂಡು ಇಂಟೆನ್ಷನ್ ಸೆಟ್ಟಿಂಗ್. ಬಾಟಲ್ನ ಅಥವಾ ಗ್ಲಾಸ್ ಅಲ್ಲಿ ನೀವು ನೀರ್ ಹಾಕಿಟ್ಟಿದ್ರೆ 2 ಕೈಯಲ್ಲೂ ಈ ತರ ಸಂಕಲ್ಪ ಮಾಡ್ಕೊಂಡು ಐ ಆಮ್ ಚೂಸಿಂಗ್ ಟು ಟೇಕ್ ಕೇರ್ ಆಫ್ ಮೈ ಬಾಡಿ. ಅಲ್ಲೇ ಇದೆ ಅಫರ್ಮೇಶನ್ಸ್ ನೋಡಿ ಕೆಳಗಡೆ. ಆ ಟ್ರ್ಯಾಕರ್ ಪ್ರಿಂಟ್ ಔಟ್ ತೆಕ್ಕೊಂಡ್ರೆ ಅಲ್ಲೇ ಇದೆ. ಹಂಗೂ ಬೇಕಾದ್ರೆ ಇವಾಗ ಬರ್ಕೊಳ್ಳಿ, ನಿಮ್ ಬುಕ್ಕಲ್ಲಿ ಪ್ಲೀಸ್ ಬರ್ಕೊಳ್ಳಿ. ಇದು ಸೇವ್ ಆಗಿರ್ಬೇಕು ನಿಮ್ ಹತ್ರ ಯಾವಾಗ್ಲೂ. ಐ ಆಮ್ ಚೂಸಿಂಗ್ ಟು ಟೇಕ್ ಕೇರ್ ಆಫ್ ಮೈ ಬಾಡಿ. ಐ ಆಮ್ ಚೂಸಿಂಗ್ ಟು ನರಿಶ್ ಮೈ ಮೈಂಡ್. I am choosing to honor my emotions. I am choosing to grow every day. I am choosing to become my best self. ಅಷ್ಟೇ ಹೇಳಿ ನೀರನ್ನ ಕುಡಿಬೇಕು. ಇವನ್ ಒಂದೊಂದು ಅಫರ್ಮೇಶನ್ ಹೇಳ್ಕೊಂಡು ನೀರ್ ಕುಡಿಬಹುದು. 1 affirmation 1 sip of water, 1 affirmation 1 sip of water. ಆ ತರನು ಮಾಡ್ಬೋದು. 5 sips of water with 5 different affirmations.
ಅರ್ಥ ಆಯ್ತಲ್ವಾ? ಸೊ ಈ ಅಫರ್ಮೇಶನ್ಸ್ ನಾವು 30 days ಮುಗಿಯೋರ್ಗುನು ರಿಪೀಟ್ ಮಾಡ್ತಾ ಇರ್ಬೇಕು. ಅಂಡ್ ನಾವು ಸಂಗೀತ ಕಾನ್ಸೆಪ್ಟ್ ಅವ್ರು ಇನ್ನೊಂದ್ಸತಿ ಏನು ಇನ್ನೊಂದ್ಸತಿ ಇನ್ನೊಂದ್ಸತಿ ರಿಪೀಟ್ ಮಾಡಿ ಪ್ಲೀಸ್. ಅಫರ್ಮೇಶನ್ಸ್ ಹೌದು. I am choosing to take care of my body. I am choosing to nourish my mind. I am choosing to honor my emotions. ನನ್ನ ಎಮೋಷನ್ಸ್ಗೆ ನಾನ್ ಗೌರವ ಕೊಟ್ಟಿಲ್ಲ ಅಂದ್ರೆ ಯಾರು ಗೌರವ ಕೊಡ್ತಾರೆ? ಫಸ್ಟ್ ನಾನ್ ಗೌರವ ಕೊಡ್ಬೇಕು ನನ್ನ ಎಮೋಷನ್ಸ್ನ. ಐ ಆಮ್ ಚೂಸಿಂಗ್ ಟು ಗ್ರೋ ಎವ್ರಿ ಡೇ. I am choosing to become my best self. ಏನಕ್ಕೆ ಬಿಕಮ್ ಮೈ ಬೆಸ್ಟ್ ಸೆಲ್ಫ್ ಅಂತ ಹೇಳ್ಬೇಕು ಅಂದ್ರೆ ನಾವ್ ಯಾವಾಗ್ಲೂನು ಏನೇನೇನೋ ಕಂಪೇರ್ ಮಾಡ್ಕೊಂಡು ನಾನು ಅದಾಗ್ಬೇಕು ಇದಾಗ್ಬೇಕು ಅಂತ ಹೇಳ್ತೀವಿ. ಸೊ ಅದೆಲ್ಲ ಹೊರಗಡೆ ಕಂಪ್ಯಾರಿಸನ್ನೇ. ಮೈ ಬೆಸ್ಟ್ ಸೆಲ್ಫ್ ಅನ್ನೋದಿರತ್ತೆ. ನನ್ನ ಪ್ರಕಾರ ನಾನು ಒಳ್ಳೆ ತರ ಆಗ್ಬೇಕು, ಚೆನ್ನಾಗಾಗ್ಬೇಕು ಅಂತ ನಾವೇನೆ ಕಂಟ್ರೋಲ್ ಮಾಡ್ಕೊತೀವಿ ನಮ್ಮ ಗ್ರೋತ್ನ. ಅದು ಮಾಡೋದ್ ಬೇಡ. ಅದ್ರ ಬದಲು ಅಫರ್ಮೇಶನ್ ಅಲ್ಲಿ ಐ ಆಮ್ ಚೂಸಿಂಗ್ ಟು ಬಿಕಮ್ ಮೈ ಬೆಸ್ಟ್ ಸೆಲ್ಫ್. ನಂದು ಅಂತ ನಂದೊಂದು ಆಶೀರ್ವಾದ ಪಡ್ಕೊಂಡ್ ಬಂದಿರ್ತೀನಿ ದೇವರಿಂದ. ಓಕೆ, ಆ ಬೆಸ್ಟ್ ಸೆಲ್ಫ್ ರೀಚ್ ಮಾಡ್ಬೇಕು. ಇವಾಗ ಯಾರೋ ಏನೋ, ಇವಾಗ ಎಕ್ಸಾಂಪಲ್ ಯಾರೋ ಯಾವ್ದ್ರಲ್ಲೂ ಏನೋ ಅಚೀವ್ ಮಾಡ್ಬಿಟ್ರು ಅಂದ್ರೆ ನಾನು ಅದೇ ತರ ಅಚೀವ್ ಮಾಡ್ಬೇಕು ಅಂತ ಹೋಗ್ತೀನಿ. ಅವ್ರಿಗಿಂತ ಜಾಸ್ತಿ ಕೇಪಬಿಲಿಟಿ ನನ್ಗಿರತ್ತೆ. ನಾನೇನೆ ಅದನ್ನ ಕಂಟ್ರೋಲ್ ಮಾಡ್ದಂಗ ಆಗತ್ತೆ. ಅರ್ಥ ಆಗತ್ತಾ ಹೇಳ್ತಾ ಇರೋದು? ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಶೇರಿಂಗ್? ಎಸ್. ಸೊ ಅದ್ ಮಾಡಕ್ ಹೋಗ್ಬೇಡಿ. ಬಿಕಮ್ ಮೈ ಬೆಸ್ಟ್ ಸೆಲ್ಫ್. ಬೇರೆಯವ್ರ ತರ ಯಾಕೆ ನಮ್ ಜೀವನ ಇರ್ಬೇಕು? ನಮ್ದೇ ಆದ ಜೀವನ ನಮ್ ದೇವ್ರು ಆಲ್ರೆಡಿ ಆಶೀರ್ವಾದ ಮಾಡಿ ಕಳ್ಸಿರ್ತಾನೆ. ನಾವೇನೆ ಕಡಿಮೆ ಮಾಡ್ಕೋಬಾರ್ದು ನಮ್ಮ ಜೀವನನ. ಓಕೆ, ಸೊ ಲೆಟ್ ಮೀ ಸ್ಟಾರ್ಟ್ ದ ಕಾನ್ಸೆಪ್ಟ್ ಆಫ್ ದ ಡೇ. ಆಲ್ರೆಡಿ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಸೆಲ್ಫ್ ಐಡೆಂಟಿಟಿ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? 5 ವರ್ಷದ ಮಗು ತನಕ ಒಂಥರ, 5 ವರ್ಷದ ನಂತರ ಡಿಫ್ರೆಂಟ್ ಆಗಿ ಸ್ಟಾರ್ಟ್ ಆಗತ್ತೆ. 5 years ತನಕ ಮಕ್ಕಳು ಏನಂದ್ರೆ ಹಿಂದಿನ ಜನ್ಮದ್ದು ಇಟ್ಕೊಂಡಿರ್ತಾರೆ ವಿಚಾರಗಳು, ಅಂಡ್ ಇವಾಗಿನ ಜನ್ಮದ್ದೇನಿದೆ ಅದು ತಗೋತಾರೆ. ಸ್ವಲ್ಪ ಸ್ಪಿರಿಚುಯಲಿ ಆಲ್ಸೋ ವಿ ಶುಡ್ ಕನೆಕ್ಟ್. ದೆನ್ ಓನ್ಲಿ ಎವ್ರಿಥಿಂಗ್ ವಿಲ್ ಬಿ ಈಸಿ. ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ ಲೈಫಲ್ಲಿ. ಸ್ವಲ್ಪ ಸ್ಪಿರಿಚುವಲ್ ಹೋಗ್ಲೇಬೇಕು ಲೈಫಲ್ಲಿ. ವಿ ಹ್ಯಾವ್ ಟು ಬಿ ಇನ್ ಸ್ಪಿರಿಚುವಲ್. ಬಟ್ ಸ್ಪಿರಿಚುವಲ್ಲೇ ಆಗ್ಬಿಡ್ಬಾರ್ದು. ಬಿಕಾಸ್ ವಿ ಆರ್ ಇನ್ ದಿಸ್ ವರ್ಲ್ಡ್. ಈ ಪ್ರಪಂಚದಲ್ಲಿ ಇದ್ದಾಗ ಸ್ಪಿರಿಚುವಲ್ ಹೊಟ್ಟೋಗ್ಬಿಟ್ರೆ, ಏನೂ ಬೇಡ ಅಂತ ಅನ್ನಿಸ್ಬಿಟ್ರೆ ಅದು ತುಂಬಾ ಕಷ್ಟ ಆಗತ್ತೆ. ಯಾಕಂದ್ರೆ ವಿ ಆರ್ ಹ್ಯಾವಿಂಗ್ ಅವರ್ ಫ್ಯಾಮಿಲಿ, ಅವರ್ ಕಿಡ್ಸ್, ಅಂಡ್ ನಮ್ದೇ ಆದ ಒಂದು ಪ್ರೊಫೆಷನ್ ಅಥವಾ ಕೆರಿಯರ್ ಅಥವಾ ವರ್ಕ್ ಅಂತ ಇದೆ. ಬಟ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡೋದು ತುಂಬಾ ಒಳ್ಳೇದು, ಎಲ್ಲಾ ರೀತಿ ಒಳ್ಳೇದು. ಸೊ ಇವತ್ ನೀವು ಈ ಕೋರ್ಸ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದ್ರೂ ಸ್ಪಿರಿಚುಯಾಲಿಟಿ ಕನೆಕ್ಷನ್ ಇಂದಾನೇ ನೀವು ಬಂದಿರೋದಿಲ್ಲಿ. ಮೇ ಬಿ ಸಂಗೀತ ಅಂತ ನೋಡಿರ್ಬೋದು, ಇಲ್ಲ ಅಂತಿಲ್ಲ. ಬಟ್ ಸ್ಪಿರಿಚುಯಾಲಿಟಿ, ಯು ಆರ್ ಲುಕಿಂಗ್ ಇನ್ಸೈಡ್ ಮೀ, ಮೈ ಸ್ಪಿರಿಚುಯಾಲಿಟಿ, ಅದಕ್ಕೋಸ್ಕರ ಯು ಆರ್ ಕನೆಕ್ಟೆಡ್ ವಿತ್ ಮೀ. ಬರೀ ಮೇಲ್ನೋಟಕ್ಕೆ ಸಂಗೀತ ಅಂತ ನೋಡ್ಕೊಂಡು ಬಂದಿಲ್ಲ. ಆ ಸ್ಪಿರಿಚುವಲ್ ಕನೆಕ್ಷನ್ ಇರೋದ್ರಿಂದಾನೇ ನೀವು ಇಲ್ಲಿ ಬಂದಿರೋದು. ಅದರ್ವೈಸ್ ಇಟ್ ಇಸ್ ನಾಟ್ ಪಾಸಿಬಲ್. ಆಯ್ತಾ? ಸೊ ಈಗ ನೆಕ್ಸ್ಟ್ ನಿಮ್ಮ ಹೆಸರು ಸಂಗೀತ ಅಥವಾ ಟೀನಾ, ದೀಪಾ, ಶಾಲಿನಿ ಅಥವಾ ವಿದ್ಯಾ, ವಾಣಿ, ಇಲ್ಲಿಂದ ನಿಮ್ಮ ಹೆಸರು ಏನು ಅಂತ ಅರ್ಥ ತಿಳ್ಕೊಂಡ್ರಿ. ಅಂಡ್ ಇವಾಗ ಹೆಸರು ಯಾರ್ಯಾರೋ ಇಟ್ಟಿರ್ತಾರೆ. ಟೀನಾ, ಐ ಥಿಂಕ್ ಯು ಹ್ಯಾವ್ ನಾಟ್ ಶೇರ್ಡ್ ಸ್ಟಿಲ್. ಡಿಡ್ ಯು dig what is the importance of your name? That what is the meaning of my name, but how it came, that I have yet to speak to my father. Okay, meaning, what is the meaning? It's a English derived word from Christianity, that is Christina. So that's Christina. Okay. So what is that Christina? Did you check? Latin origin means follower of Christ. Oh, okay. Okay, fine. But why did he keep this name? Did you ask him? Yeah, that's what I'm yet to speak to him. So I'm going to speak this week. You ask him. Why you'll get to know. You ask him, I'll explain now. Huh? Yeah. ದೀಪಶ್ರೀ, ನೀವು ಅವತ್ತು ಸೆಷನ್ ಅಟೆಂಡ್ ಮಾಡಿಲ್ಲ ಅನ್ಸುತ್ತೆ. ಸೊ ದೀಪಶ್ರೀ ಅಂತ ಹೆಸರು ಯಾರಿಟ್ಟಿದ್ದು ನಿಮ್ಗೆ?
ಓಕೆ, ಶೀಸ್ ಮ್ಯೂಟ್. ಸೊ ವೈ ಹೆಸರು ಏನಕ್ಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ, ಸಿ ಯಾರಾದ್ರೂ ಹೆಸರಿಟ್ಟಿರ್ಬೋದು, ಅವರ ಭಾವನೆ ಅವರ ಫೀಲಿಂಗ್ಸ್ ಪ್ರಕಾರ ನಿಮ್ಮ ಹೆಸರು ಇಟ್ಟಿರ್ತಾರೆ, ಅಕಾರ್ಡಿಂಗ್ ಟು ದೇರ್ ಫೀಲಿಂಗ್ಸ್. ಅಟ್ ದಟ್ ಟೈಮ್ ದೇ ಗಾಟ್ ಸಮ್ ಫೀಲಿಂಗ್ ದಟ್ ಐ ಶುಡ್ ಕೀಪ್ ದಿಸ್ ನೇಮ್ ಫಾರ್ ಮೈ ಡಾಟರ್ ಅಂತ ಒಂದು ಫೀಲಿಂಗ್ ಬಂದಿರುತ್ತೆ. ಸೊ ಏನಕ್ಕೆ ಅಂದ್ರೆ, ಈಗ ನನ್ನ ಹೆಸರು ಸಂಗೀತ ಅಂತ ನಮ್ಮ ಅತ್ತೆಗೆ ಇಡ್ಬೇಕು ಅಂತ ಅನ್ನಿಸ್ತು. ಆಂಟಿ, ಶಿ ಇಸ್ ಮೈ ಆಂಟ್, ಮೈ ಫಾದರ್ ಸಿಸ್ಟರ್, ಶಿ ಇಸ್. Write the sounds one time. I can hear you properly. So why she kept this name means she wanted me to become a singer. ಅದಕ್ಕೋಸ್ಕರ ಇಡ್ಬೇಕು ಅನ್ಸ್ತಂತೆ. ಓಕೆ, ಸೊ ಶಿ ಕೆಪ್ಟ್ ಸಂಗೀತ ಅಂತ. ಅದಕ್ಕೆ ತಕ್ಕಂಗೆ ಐ ಗಾಟ್ ದ ಬ್ಲೆಸ್ಸಿಂಗ್ಸ್ ಆಲ್ಸೋ, ಗುಡ್ ವಾಯ್ಸ್, ಐ ವಿಲ್ ಸಿಂಗ್ ಆಲ್ಸೋ, ಐ ಲವ್ ಸಿಂಗಿಂಗ್. ಸೊ ಲೈಕ್ ದಿಸ್ ಯು ಜಸ್ಟ್ ಚೆಕ್ ಅವ್ರ ಫೀಲಿಂಗ್ ಯಾವ ತರ ಇತ್ತು. ಎಸ್, ವಿದ್ಯಾ ಟೋಲ್ಡ್ ವಿದ್ಯಾಭ್ಯಾಸ ಇಂಪಾರ್ಟೆಂಟ್. So because we are not made up of only our feelings, others' feelings are also there with us. Okay. From then the pattern starts. Tina, pattern started from then. Sangeeta, the pattern started then. By birth I was not singing. Am I right? When she kept Sangeeta, that feelings and vibrations involved in me. that thought process what she did, ಅವ್ರು ಏನ್ ಯೋಚನೆ ಮಾಡಿದ್ರು ಅದ್ ನನಗ್ ಬಂತು. ಹಾಗೇನೆ ಇವಾಗ ವಿದ್ಯಾಭ್ಯಾಸ ಚೆನ್ನಾಗ್ ಆಗ್ಬೇಕು ಅಂತ. ವಿದ್ಯಾಭ್ಯಾಸ ಅನ್ನಕ್ಕಿಂತ ವಿದ್ಯೆ, ಜ್ಞಾನ. ಅದಕ್ಕೆ ಇವಾಗ ಜ್ಞಾನ ತಗೊಳ್ತಾ ಕೂತಿದ್ದೀರಾ. ಲೈಕ್ ದಟ್ ಯು ಸರ್ಚ್ ಶಾಲಿನಿ ಸರ್ವಗುಣ ಸಂಪನ್ನೆ. ಸೊ ಸರ್ವಗುಣ ಸಂಪನ್ನೆ ಅಂದ್ರೆ ಎಸ್, ಇವಾಗ ಸರ್ವಗುಣ ಸಂಪನ್ನೆ ಆಗೋ ಕಡೆನೆ ನೀವ್ ಇವಾಗ ಮತ್ತೆ ನಾಲೆಜ್ ತಗೊಳಕ್ ಕೂತ್ಕೊಂಡಿದ್ದೀರಾ. ವಾಟ್ ಈಸ್ ದಟ್, ಅವತ್ತೇನಿತ್ತೋ ಅದೇ ಇವತ್ತಾಗಿರ್ತೀರ. ನಮ್ ಒಳ್ಳೇದು ಕೆಟ್ಟದು ಎರಡಕ್ಕೂ ಐ ಆಮ್ ಟೆಲಿಂಗ್. ಆಫ್ಟರ್ 5 years ನಿಮ್ಮ ಪ್ಯಾಟರ್ನ್ ಹೇಗ್ ಸ್ಟಾರ್ಟ್ ಆಗಿರುತ್ತೆ ಲೈಫ್ ಅಲ್ಲಿ, ದಟ್ ಹ್ಯಾಸ್ ಕಂಟಿನ್ಯೂಡ್ ಅಂಡ್ ಕಮ್ ಟಿಲ್ ನೌ. ಇವಾಗ ನಿಮ್ಗೆ ಎಷ್ಟೆಷ್ಟು ವಯಸ್ಸು? ನನಗೆ 47 ವರ್ಷ. ಓಕೆ, ನನ್ನ 5 ವರ್ಷದಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಇವಾಗ್ಲೂ ಅದು ಕಾಣಿಸ್ತಾ ಇರತ್ತೆ ಎಫೆಕ್ಟ್, ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು. ನೀವ್ ಇವಾಗ ಚೆಕ್ ಮಾಡ್ಕೊಳ್ಳಿ, ನಿಮ್ 5 years ಅಲ್ಲಿ ಸ್ಟಾರ್ಟ್ ಆಗಿದ್ದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು. ಕೆಟ್ಟದನ್ನ ನಾವು ಟ್ರಾಮಾಸ್ ಅಂತ ಹೇಳ್ತೀವಿ. ಆ ಟ್ರಾಮಾ ಯಾವ್ದಾರ ರೀತಿ ನಮ್ಗೆ ಉಳ್ಕೊಂಡಿರತ್ತೆ. ಓಕೆ, ನನ್ಗೆ ಇವತ್ತಿಗೂ ಕೆಲವುದು ಚೈಲ್ಡ್ಹುಡ್ ಟ್ರಾಮಾಸ್ ಇತ್ತು, ತುಂಬಾ ವರ್ಷಗಳಿತ್ತು. 13 years ಬ್ಯಾಕ್ ಐ ಜಸ್ಟ್ ರಿಯಲೈಸ್ಡ್ ರಿಲೇಶನ್ಶಿಪ್ ಟ್ರಾಮಾಸ್ ಇತ್ತು. ಏನಕ್ಕೆ ರಿಲೇಶನ್ಶಿಪ್ ಟ್ರಾಮಾ ಅಂದ್ರೆ, ಮೇನ್ ರಿಲೇಶನ್ಶಿಪ್ ಟ್ರಾಮಾ ಎಲ್ಲಿ ಗೊತ್ತಾ ಇದ್ದಿದ್ದು? ನೀವು ನಂಬ್ತೀರಾ ಬಿಡ್ತೀರಾ, ನಮ್ ತಾಯಿ ಹತ್ರ ಇತ್ತು ಟ್ರಾಮಾ. ನನ್ಗೆ ನಮ್ ತಾಯಿ ಜೊತೆ ಇತ್ತು ಟ್ರಾಮಾ. ಏನಕ್ಕಿತ್ತು? ಚಿಕ್ಕ ವಯಸ್ಸಲ್ಲಿ ಒಂದು ಇನ್ಸಿಡೆಂಟ್ ಹ್ಯಾಪನ್. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ನನ್ನ ಎಕ್ಸಾಂಪಲ್ ಅಂದ್ರೆ, ಯು ಆಲ್ಸೋ ಕನೆಕ್ಟ್. ಸೆಲ್ಫ್ ಡಿಸ್ಕವರಿ ಅಂದ್ರೆ ಇದೇನೆ, ಸೆಲ್ಫ್ ಮಾಸ್ಟ್ರಿ ಅಂದ್ರೆ ಇದೇನೆ. ಯು ಆಲ್ಸೋ ಕನೆಕ್ಟ್. ಅಕಸ್ಮಾತ್ ಯಾವ್ದು ಚೈಲ್ಡ್ಹುಡ್ ಟ್ರಾಮಾ ಇಲ್ವಾ, ಬೇಡ ಪರವಾಗಿಲ್ಲ, ಬಟ್ ಆದ್ರೂನು ಇದ್ದೇ ಇರತ್ತೆ. ಇವತ್ ನಂಗೆ ತಲೆನೋವು ಬರತ್ತೆ ಅಂದ್ರೆ ಯಾವ್ದೋ ಟ್ರಾಮಾಸ್ ಹಳೇದ್ ಇರತ್ತೆ, ಅದೆಲ್ಲ ಸೇರಿ 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 ಬ್ಯಾಗೇಜು ಸ್ಟ್ರೆಸ್ಫುಲ್ ಲೈಫ್ ಆಗಿರುತ್ತೆ. ಬಾಡಿ ಮೇಲೆ ಅದು ಪರಿಣಾಮ ಬೀರ್ತಾ ಇರುತ್ತೆ. ಓಕೆ, ಸೊ ಹಾಗಾಗಿ ಚೈಲ್ಡ್ಹುಡ್ ಅಲ್ಲಿ ನಮ್ ತಾಯಿದೇ ಟ್ರಾಮಾ ಇದ್ದಿದ್ದು. ಏನ್ ಟ್ರಾಮಾ ಇತ್ತು? ಚಿಕ್ಕ ವಯಸ್ಸಿನಲ್ಲಿ ನಮ್ಮಮ್ಮ ನನ್ಗೆ ಊಟ ಮಾಡಿಸ್ತಾ ಇರ್ಲಿಲ್ಲ. ನಾನೇ ಮೊದಲನೇ ಮಗಳು, ಆಯ್ತಾ? ನನ್ಗೆ ಊಟ ಗೀಟ ಎಲ್ಲ ಮಾಡಿಸ್ತಾ ಇರ್ಲಿಲ್ಲ. ಆದ್ರೆ ಆ ಪ್ರೀತಿನ ನಮ್ಮ ಅಜ್ಜಿ ಕೊಡೋರು, ಅಂದ್ರೆ ನಮ್ಮಮ್ಮ. ಮುಂಚೆ ಎಲ್ಲ ಗ್ರ್ಯಾಂಡ್ ಮದರ್ ಅಂದ್ರೆ ಹಂಗೆ ತಾನೆ, ಎಲ್ಲಾರ್ಗು ಅಷ್ಟೇ. ಗ್ರಾನಿ ಅಂದ್ರೆ ಲವ್ ಜಾಸ್ತಿ, ಅಜ್ಜಿ ಅಂದ್ರೆ ಜಾಸ್ತಿ ಪ್ರೀತಿ. ಅವ್ರು ನಂಗೆ ಊಟ ಮಾಡ್ಸಕ್ ಪ್ರೀತಿಯಿಂದ ಬಂದ್ರೆ, ಅದ್ರಲ್ಲೂ ನಾನು ಇನ್ನು 5 ವರ್ಷದ ಮಗು, 5 ವರ್ಷದಿಂದ ಇನ್ನೊಂದ್ ಸ್ವಲ್ಪ ಚಿಕ್ಕೋಳೆ ಅನ್ಕೋತೀನಿ. ಊಟ ಮಾಡ್ಸಕ್ ಬಂದಾಗ ನಮ್ಮಮ್ಮ ನೀನ್ ಊಟ ಮಾಡಿಸ್ಬೇಡ ಅಂತ ತಟ್ಟೆ ಕಿತ್ಕೊಂಡ್ಬಿಟ್ರು ನಮ್ಮ ಅಜ್ಜಿ ಕೈಯಿಂದ. ನೀನ್ ಅವಳನ್ನ ಹಾಳು ಮಾಡ್ತೀಯಾ, ಮುದ್ದು ಮಾಡ್ತೀಯಾ ಅಂತ ಬೈದ್ಬಿಟ್ಟು ತಟ್ಟೆ ಕಿತ್ಕೊಂಡ್ಬಿಟ್ರು. ಆದ್ರೆ ನನ್ ತಲೆಯಲ್ಲಿ ಏನ್ ಉಳಿತು? ವಾಟ್ ಹ್ಯಾಪನ್ಡ್ ಇನ್ ಮೈ ಮೈಂಡ್? ಐ ವಾಸ್ ವೆರಿ ಯಂಗ್ ಅಲ್ವಾ? ಕಿಡ್ ಆಗಿದ್ದಾಗ ನಮ್ಗೆ ಏನು ಗೊತ್ತಾಗಲ್ಲ. ಅಮ್ಮ ನನ್ ಪ್ರೀತಿನೇ ಕಿತ್ಕೊಂಡ್ಬಿಟ್ಲು. ತಟ್ಟೆ ಕಿತ್ಕೊಂಡಿದ್ದಲ್ಲ, ಪ್ರೀತಿನೇ ಕಿತ್ಕೊಂಡ್ಬಿಟ್ಲು. ಅವಳಿಗೂ ಪ್ರೀತಿ ಮಾಡಕ್ ಬರಲ್ಲ, ಪ್ರೀತಿ ಮಾಡೋರ್ಗುನು ಬಿಡೋದಿಲ್ಲ ಅಮ್ಮ. ಇದೇ ಟ್ರಾಮಾ ಉಳ್ಕೊಂಡ್ಬಿಡ್ತು. ಆ ಟ್ರಾಮಾ ಉಳ್ಕೊಂಡು ಮೇಲೆ 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 ಸೇರ್ಕೊಂಡು
ಅದೇ ತರ ಸಿಚುವೇಶನ್ಸ್ ಕ್ರಿಯೇಟ್ ಆಗಕ್ ಸ್ಟಾರ್ಟ್ ಆಯ್ತು ಎಲ್ಲಾ ಕಡೆನೂ. ಯಾರಾದ್ರೂ ಪ್ರೀತಿ ಕೊಡಕ್ ಬಂದವರೆಲ್ಲ ನಂಗೆ ದೂರ ಆಗ್ತಿದ್ರು ಲೈಫಲ್ಲಿ. ಚೈಲ್ಡ್ಹುಡ್ ಪ್ಯಾಟ್ರನ್, ಚೈಲ್ಡ್ಹುಡ್ ಟ್ರಾಮಾ, ಅದನ್ನ ನಾನು ಬ್ರಾಡ್ ಫಾರ್ವರ್ಡ್ ಮಾಡ್ಕೊಂಡು ಬಂದೆ. ಆಮೇಲೆ ನಂಗೆ ನಾನು 28 ವರ್ಷ ಅಥವಾ 30 ವರ್ಷ ಇದ್ದಾಗ ಒಂದು ಹೀಲಿಂಗ್ ಥೆರಪಿ ಮಾಡ್ಕೊಂಡೆ. ನನಗ್ ಮಾಡ್ಕೊಬೇಕು ಅಂತ ಅನ್ಸಿದ್ದು ಆಕ್ಚುಲಿ ಇದಕ್ಕೋಸ್ಕರ ಅಲ್ಲ, ನಂಗೇನೋ ಟ್ರಾಮಾ ಇದೆ ಅಂತಲ್ಲ. ನಾನೇನೋ ಡೆವಲಪ್ ಆಗ್ಬೇಕು, ಏನೋ ಸ್ಟ್ರಕ್ ಆಗಿದ್ದೀನಿ, ಡೆವಲಪ್ ಆಗಕ್ ಆಗ್ತಾ ಇಲ್ಲ. ನಾನು ಆರಿಫ್ಲೇಮ್ ಮಾಡ್ತಾ ಇದ್ದೆ, ನಾನು ಅವಾಗ್ಲೂ ಆರಿಫ್ಲೇಮ್ ಮಾಡ್ತಾ ಇದ್ದೆ. ತುಂಬಾ ಝೂಮ್ ಆಗಿ ನಡೀತಾ ಇತ್ತು. ಡೈರೆಕ್ಟರ್ ಆಗಿದ್ದೆ ಆ ಟೈಮಲ್ಲಿ ನಾನು. ಐ ವಾಸ್ ಡೈರೆಕ್ಟರ್ ಇನ್ ಆರಿಫ್ಲೇಮ್. ಸೊ ತುಂಬಾ ಝೂಮ್ ಆಗಿ ನಡೀತಿತ್ತು ವರ್ಕ್, ಪ್ರೋಗ್ರೆಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ. ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಐ ಆಮ್ ಹ್ಯಾಪಿ, ಐ ವಾಸ್ ಹ್ಯಾಪಿ ಬಟ್ ನಾಟ್ ಸ್ಯಾಟಿಸ್ಫೈಡ್. ಸಮ್ವೇರ್ ಸಮಥಿಂಗ್ ಸ್ಟ್ರಕ್. ಸೊ ಅಲ್ಲಿ ಅದಕ್ಕೋಸ್ಕರ ಓಕೆ, ಲೆಟ್ ಮೀ ಸಿ ವಾಟ್ ಐ ಹ್ಯಾವ್ ಟು ಚೇಂಜ್. ನನಗ್ ನಾನು ಏನ್ ಚೇಂಜ್ ಮಾಡ್ಕೋಬೇಕು, ಕಲ್ತ್ಕೊಳ್ಳೋಣ ಅಂತ ಹೋದೆ. ಆವಾಗ ನಂಗೆ ಗೊತ್ತಾಯ್ತು ಯಾಕೆ ಸ್ಟ್ರಕ್ ಆಗ್ತಿದ್ದೀನಿ ಅಂದ್ರೆ ರಿಲೇಶನ್ಶಿಪ್ ಟ್ರಾಮಾ, ಎಸ್ಪೆಷಲಿ ಲವ್ ಅನ್ನೋದ್ರಲ್ಲಿ ಟ್ರಾಮಾ ಇತ್ತು. ಅದನ್ನ ರಿಲೀಸ್ ಮಾಡ್ಕೊಳಕ್ಕೆ ಥೆರಪಿಗಳೆಲ್ಲ ಮಾಡಿ ನಮ್ಗೆ ಒನ್ ಡೇ ಅಳದಿಕ್ಕೆಲ್ಲ ಬಿಟ್ಟಿದ್ರು. ಹೇಳಿದ್ದೆ ನಾನು ಅವತ್ತೊಂದ್ಸತ್ತೆ, ಅಳದಿಕ್ ಬಿಟ್ಟಿದ್ರು. ಅತ್ತೆ 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 ಅಷ್ಟು ಹತ್ತಿದೀನಿ. ಎಷ್ಟು ಅಕ್ಯುಮುಲೇಟ್ ಆಗಿತ್ತು ಗೊತ್ತಾ ಒಳಗಡೆ, ನಂಗೆ ಗೊತ್ತಿಲ್ದೆ ಇರೋಂಗೆ ತುಂಬಾ ಅಕ್ಯುಮುಲೇಟ್ ಆಗಿತ್ತು. ಅದಕ್ಕೇನೆ ನಾನು ಏನ್ ಹೇಳ್ತೀನಿ ಎಲ್ಲಾರ್ಗು, ಅಳದಿಕ್ಕೆ ಹಿಂದೆ ಮುಂದೆ ನೋಡ್ಬೇಡಿ. ಜಸ್ಟ್ ಕ್ರೈ ವೆನ್ ಎವರ್ ಯು ಫೀಲ್ ಕ್ರೈ, ಬಟ್ ರೈಟ್ ಪ್ಲಾಟ್ಫಾರ್ಮ್ ಅಲ್ಲಿ ಅಳ್ಬೇಕು. ಎಲ್ಲರ ಮುಂದೆನೂ ಹತ್ರ ಅದು ಸರಿ ಹೋಗಲ್ಲ. ಎಲ್ಲಿ ಅಳ್ಬೇಕು? ಎಸ್, ಅಳುನೇ ಬರ್ತಲ್ಲ, ಹೆಂಗ್ ಅಳ್ಳಿ ಅಂತ ಯಾರಿಗಾರು ಪ್ರಶ್ನೆ ಇದೆಯಾ? ಅಳ್ಸ್ಲಾ ಒಂದ್ ಕ್ಲಾಸ್ ಅಲ್ಲಿ? ಮೊದ್ಲು ತುಂಬಾ ಅಟ್ಬಿಟ್ಟಿದೆ ಮ್ಯಾಮ್, ಇವಾಗ ಬರ್ತಾನೆ ಇಲ್ಲ. ಸೊ ಕ್ಲಿಯರ್ ಮಾಡ್ಕೊಂಡಿದ್ದೀರಾ? ಅವಾಗ ತುಂಬಾ ಅತಿ ಇವಾಗ ಬರ್ತಾ ಇಲ್ಲ ಮ್ಯಾಮ್. ಅದ್ ಹಂಗೆ ಒಂದ್ ½ ಬೇಜಾರಾಗುತ್ತೆ, ಆಮೇಲೆ ಅಯ್ಯೋ ಬಿಡು ಅಂತ ಬಿಟ್ಬಿಡ್ತೀನಿ ಮ್ಯಾಮ್. ಎಸ್, ಅದು ಬಿಡು ಅಂತ ಬಿಡ್ತಿರಲ್ಲ, ಅದು ಇದ್ದಿದ್ದು ದೊಡ್ಡ ತಪ್ಪು ಮಾಡೋದು. ನಿಮ್ಗೆ ಹೀಲ್ ಅಳು ಆಗ್ಬೇಕು ಬರಲ್ಲ, ಅಳು ಬರ್ತಾ ಇಲ್ಲ ಮ್ಯಾಮ್. ಅತಿ ಬರ್ತಿಲ್ವೋ ಏನೋ ಗೊತ್ತಿಲ್ಲ. ಇಲ್ಲ, ಅತಿ ಬರ್ತಿಲ್ಲ ಅಲ್ಲ. ಐ ವಿಲ್ ಟೆಲ್ ಯು ದ ಫ್ಯಾಕ್ಟ್. ನಮ್ ಸುತ್ತ ನಾವು ಬ್ಯುಸಿ ಆಗಿದ್ದೀವಿ ಇವಾಗ, ಆಯ್ತಾ? ಅಳಕ್ಕೂ ಟೈಮ್ ಇಲ್ಲ ನಮ್ಗೆ, ಅದೇ ಪ್ರಾಬ್ಲಮ್. ಅಳಕ್ಕೂ ಟೈಮ್ ಇಲ್ಲ. ಅಳಕ್ಕೂ ಟೈಮ್ ಮಾಡ್ಕೊಬೇಕು ಇನ್ಮೇಲೆ. ಯಾಕೆ ಅಂದ್ರೆ ವಿ ವಿಲ್ ಜಸ್ಟ್ ಅದನ್ನ ಹೈಡ್ ಮಾಡಿ ಇಟ್ಕೋತೀವಿ. ವಿ ವಿಲ್ ಹೈಡ್ ಇಟ್. ಆಕ್ಚುಲಿ ವಿ ವಿಲ್ ಹೈಡ್ ಇಟ್. ಅಳು ಬರುತ್ತೆ, ನೀವು ಅಬ್ಸರ್ವ್ ಮಾಡಿ. ಎಲ್ಲ ಅಳು ಬರುತ್ತೆ ಗೊತ್ತಾ? ಯಾವ್ದೋ ದೇವ್ರನ್ನ ನೋಡಿದಾಗ ತುಂಬಾ ಅಳು ಬರುತ್ತೆ. ಎಲ್ಲೋ ಹೋಗಿ ದರ್ಶನಕ್ ನಿಂತ್ಕೋತೀವಿ, ಅಳು ಬರುತ್ತೆ. ಅದೇನೆ ನಮ್ಮೊಳಗಡೆ ಇರೋದು ಎಲ್ಲ ಹೊರಗಡೆ ಬರೋದು ಅದೇ ತರ. ಹೋಗಿ ಆ ಜಾಗಕ್ಕೆ ಹೋಗಿ, ಸ್ವಲ್ಪ ದುಃಖ ಆಗತ್ತೆ, ಆ ವೈಬ್ಸ್ ಬೇರೆ ತರ ಇರತ್ತೆ. ನಮ್ಗೇನೋ ಒಂದು ಸೇಫ್ಟಿ ಇರತ್ತೆ ಅಲ್ಲಿ ನಿಂತಾಗ ದೇವ್ರ ಹತ್ರ. ಏನೋ ಒಂದು ಸೆಕ್ಯೂರ್ಡ್ ಫೀಲಿಂಗ್, ನನಗೆ ಅಂತ ದೇವ್ರಿದಾನೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಅಳ್ಬೇಕು, ಅವಾಗ್ಲಾದ್ರೂ ಅಳ್ಬೇಕು. ಅಕಸ್ಮಾತ್ ಏನಾದ್ರೂ ಪೇನ್ ಆಯ್ತು, ಈ ಎಕ್ಸಾಂಪಲ್ ಏನೋ ಒಂದು ಬೇಜಾರ್ ಆಗತ್ತೆ. ಯಾರಿಗೂ ಬೇಜಾರ್ ಆಗಲ್ಲ ಅಂತ ನಾನು ಹೇಳೋದೇ ಇಲ್ಲ. ಲೈಫ್ ಇಸ್ ಫುಲ್ ಆಫ್ ಅಪ್ಸ್ ಅಂಡ್ ಡೌನ್ಸ್ ಓನ್ಲಿ. ಯಾವಾಗ್ಲೂ ನಾವು ನಗ್ತಾ ಇರ್ತೀವಿ ಅಂದ್ರೆ ನಾವೇನು ಅಂತ ದೇವರೇ ರಾಮಕೃಷ್ಣನೇ ಪಾಪ ಸಂತೋಷವಾಗಿರ್ಲಿಲ್ಲ. ಅವರು ಪ್ರತಿದಿನ ಅವರು ಆ ದುಃಖದಲ್ಲೇ ಸಂತೋಷನ ಹುಡುಕ್ತಾ ಇದ್ರು. ಅವರು ರಾಮಕೃಷ್ಣನ್ ಕತೆ ಕೇಳಿದ್ರೆ, ರಾಮಾಯಣ, ಕೃಷ್ಣನ್ ಕತೆ ಇವೆಲ್ಲ ಗೊತ್ತಿದೆ ಅಲ್ವಾ? ಸೊ ಆತರ ನಾವು ನಗ್ನಗ್ತಾ ಇದೀವಿ ಅಂತ ನಾವು ಪೋಸ್ ಕೊಟ್ಕೋತೀವಿ ಅಷ್ಟೇನೆ. ಐ ಟೆಲ್ ಯು, ನಾವು ಪೋಸ್ ಕೊಡ್ತೀವಿ ನಾವು ಖುಷಿಯಾಗಿದ್ದೀವಿ ಅಂತ. ಹೊರಗಿನ ಪ್ರಪಂಚಕ್ಕೆ ನಾವು ತುಂಬಾ ಖುಷಿಯಾಗಿದ್ದೀವಿ, ಬಟ್ ಒಳಗಡೆ ಎಷ್ಟು ದುಃಖ ಇರತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಸೊ ದ ಬೆಸ್ಟ್ ಪ್ಲೇಸ್ ಟು ಹೀಲ್ ಯುವರ್ ಸೆಲ್ಫ್ ಇಸ್ ಬಾತ್ರೂಮ್. ಟಾಯ್ಲೆಟ್ಗೆ ಹೋಗಿ ಕೂತ್ಕೊಂಡು ಅಳಬೇಕು. ಅಳು ಬಂದಾಗ ಅಲ್ಲಿ ಅಳಬೇಕು. ದಿಸ್ ಆರ್ ಆಲ್ ಟೆಕ್ನಿಕ್ಸ್ ಐ ಆಮ್ ಶೇರಿಂಗ್ ವಿತ್ ಯು. ಅಳಬೇಡಿ ಅಂತ ಹೇಳ್ತಾ ಇಲ್ಲ, ಅಳಬೇಕು. ಅಥವಾ ಈ ತರ ಕಮ್ಯುನಿಟೀಸ್ ಅಲ್ಲಿ ಹೆಲ್ಪ್ ಮಾಡುವಂತ ಕಮ್ಯುನಿಟೀಸ್ ಅಲ್ಲಿ ಅಳಬೇಕು. ಸುಮ್ನೆ ಎಲ್ಲೆಲ್ಲೋ ಹೋಗಿ ಅಳಬೇಡಿ. ಇಲ್ಲಾಂದ್ರೆ ಓಕೆ, ನೀವ್ ಅಳೋದಿಕ್ಕೆ ಅಂತಾನೆ ಈ ಸ್ಪೇಸ್ ಇರತ್ತೆ. ನಿಮ್ ಬೇಜಾರ್ನೆಲ್ಲ ಹೇಳ್ಕೊಳಕ್ಕೆ ಅಂತಾನೆ ಈ ಸ್ಪೇಸ್ ಇರೋದು. ಹೀಲ್ ಆಗೋದಿಕ್ಕೆ ಈ ಸ್ಪೇಸ್ ಇರೋದು. ಅಳಬೇಕು. ಅಕಸ್ಮಾತ್ ಇದು ಬೇಡ ಅನ್ಸತ್ತಾ, 1 to 1 ಮಾತಾಡಿದಾಗ ಅಳ್ಬೋದು. ಅದು ಬೇಡ ಅನ್ಸಿದ್ರೆ ಬಾತ್ರೂಮ್ ಅಲ್ಲಿ ಅಳ್ಬೇಕು. ಹತ್ಬಿಟ್ಟು ಫ್ಲಶ್ ಮಾಡ್ತೀರಾ ಅಲ್ವಾ, ನಿಮ್ಮಲ್ಲಿರೋ ನೆಗೆಟಿವ್ ಪೂರ್ತಿ ಹೋಗತ್ತೆ.
ಮೇಲ್ನೋಟಕ್ಕೆಲ್ಲ ಬಚ್ಚಿಟ್ಕೊಂಡಿರೋದು. ಆಮೇಲೆ ಯಾವತ್ತೋ ಒಂದ್ ದಿವಸ ಯಾವ್ದೋ ರೀತಿ ನಮ್ ಬಾಡಿ ಮೇಲೆ ಪರಿಣಾಮ ಬೀರತ್ತೆ. ತಲೆನೋವು, ಥೈರಾಯ್ಡ್, BP ಇವೆಲ್ಲ ಇದೇ ತರ ಆಗೋದು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಅದಕ್ಕೆ ನಂಗೆ ಕೋಪ ಬಂತ, ಕೋಪ ಮಾಡ್ಕೋಬೇಕು. ಅಳಬೇಕು. ನಗಬೇಕು. ಯಾವ್ದನ್ನು ಕಂಟ್ರೋಲ್ ಮಾಡಿ ಇಟ್ಕೋಬಾರ್ದು ಅಷ್ಟೇ. ಇದು ಮೊದಲನೇದು ಹೇಳೋದು. ಬಟ್ ನಿಮ್ಮ ಹೆಸರನ್ನ ಸೆಲ್ಫ್ ಡಿಸ್ಕವರ್ ಮಾಡ್ಕೋಬೇಕಾದ್ರೆ ಈ ಟ್ರಾಮಾಸ್ನೆಲ್ಲ ಹುಡುಕ್ಬೇಕಾಗತ್ತೆ. ಹುಡುಕೊಳ್ಳಿ. ಟ್ರಾಮಾಸ್ ಹುಡ್ಕೊಳ್ಳೋ ಟೈಮ್ ಇವಾಗ ಕ್ಲಿಯರ್ ಮಾಡ್ಕೊಳ್ಳೋ ಟೈಮ್ ನಿಮ್ಗೆ ಇವಾಗ ಬಂದಿದೆ ಈ ಜ್ಞಾನ ಅಂದ್ರೆ ಹುಡುಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ಅದನ್ನ ಬೆಳೆಯೋದಿಕ್ಕೆ ಬಿಡಬೇಡಿ. ಯಾಕೆ ಅಂದ್ರೆ ಇವತ್ತಿನ ಥಾಟ್ಸೇ ನಾಳೆ ಅದು ವರ್ಡ್ಸ್ ಆಗೋದು, ಆಕ್ಷನ್ಸ್ ಆಗೋದು, ಫೀಲಿಂಗ್ಸ್ ಆಗಿ ಕನ್ವರ್ಟ್ ಆಗೋದು. ಓಕೆ, ಇವತ್ತು ನಾನು ತಲೆನೋವು ಅಂತ ಅನ್ಕೊಂಡ್ರೆ ತಲೆನೋವು ಬಗ್ಗೆನೇ ಮಾತಾಡ್ತಾ ಇರ್ತೀನಿ. ತಲೆನೋವು ಬಗ್ಗೆ ಮಾತಾಡ್ತಾ ಹಂಗೆ ಆ ತಲೆನೋವು ಬಂದ್ಬಿಟ್ಟಿರತ್ತೆ ಗೊತ್ತಿಲ್ದಂಗೆ. ಆಮೇಲೆ ಆ ಭಾವನೆ ಏನು, ಆ ನೋವನ್ನ ತಿಂತಾ ಇರ್ತೀವಿ, ತಲೆನೋವು. ಸೊ ಅದ್ರ ಬದಲು ನಾನು ಆರಾಮಾಗಿದ್ದೀನಿ ಅಂತ ಥಾಟ್ಸ್ ಕ್ರಿಯೇಟ್ ಮಾಡಿದ್ರೆ ಹಂಗೆ ಆಗ್ತಾ ಹೋಗುತ್ತೆ. ಅದೇ ತರ ಅವಾಗಿಂದನೂ ನಡ್ಕೊಂಡ್ ಬಂದಿರತ್ತೆ. 5 ವರ್ಷದ್ದು ನಿಮ್ಮ ತಿಳುವಳಿಕೆ ಬಂದಿರೋ ವಯಸ್ಸಿಂದ ಹೇಳ್ತಾ ಇದ್ದೀನಿ. ಏನಿದೆ ಐಡೆಂಟಿಫೈ ಮಾಡಿ. ಸಿಕ್ಕೇ ಸಿಗತ್ತೆ. ಎಲ್ಲರಿಗೂ ಒಂದು ಒಳ್ಳೇದು ಒಂದು ಕೆಟ್ಟದ್ದು ಆಗಿರತ್ತೆ ಲೈಫಲ್ಲಿ. ಎರಡನ್ನೂ ಹುಡುಕಿ. ಒಂದು ಗುಡ್ ಮೊಮೆಂಟ್, ಹ್ಯಾಪಿ ಮೊಮೆಂಟ್, ಇನ್ನೊಂದು ಸ್ಯಾಡ್ ಮೊಮೆಂಟ್. ಎರಡು ಹುಡುಕ್ತೀರಾ? ಏನಪ್ಪ ಈ ಟಾಸ್ಕ್ ಕೊಟ್ರು ಅನ್ಕೋತೀರಾ? ಇಷ್ಟನಾ ನಿಮ್ ಚೈಲ್ಡ್ಹುಡ್ ಡೇಸ್ಗೆ ಹೋಗಕ್ಕೆ ಎಲ್ಲಾರ್ಗು? ಎಸ್, ಹುಡುಕಿ. ದಿಸ್ ಇಸ್ ದ ಟಾಸ್ಕ್. ನನ್ಗೆ ಹ್ಯಾಪಿ ಮೊಮೆಂಟ್ ಏನಂದ್ರೆ ನಮ್ಮ ಅಮ್ಮನ ಪ್ರೀತಿ ಸಿಗ್ಲಿಲ್ಲ ಅನ್ನೋದ್ ಬಿಟ್ರೆ ಅದಕ್ಕಿಂತ ಹತ್ರಷ್ಟು ಪ್ರೀತಿ ಎಲ್ಲಾರಿಂದ ಸಿಕ್ತು. ಯಾಕಂದ್ರೆ ಜಾಯಿಂಟ್ ಫ್ಯಾಮಿಲಿ ಇದ್ದೆ ನಾನು. ಅದಕ್ಕೆ ಎಲ್ರಿಗೂ ಸಂಗೀತ ಅಂದ್ರೆ ತುಂಬಾ ಇಷ್ಟ ಅವಾಗಿಂದಾನು. ನಮ್ ಚಿಕ್ಕಮ್ಮ, ಚಿಕ್ಕಪ್ಪ, ನಮ್ ದೊಡ್ಡಪ್ಪ, ದೊಡ್ಡಮ್ಮ, ಅತ್ತೆ, ಮಾವ, ಆಮೇಲೆ ಈ ಕಡೆ ಅಮ್ಮನ ಕಡೆ ಚಿಕ್ಕಮ್ಮಂದ್ರುಗಳು, ಎಷ್ಟು ಜನದ ಪ್ರೀತಿ ಸಿಕ್ತು ಗೊತ್ತಾ ನನ್ಗೆ. ಅದಕ್ಕೆ ಇವತ್ತು ಕಮ್ಯುನಿಟಿಲೇ ಇರ್ತೀನಿ. ನನ್ಗೆ ಕಮ್ಯುನಿಟಿ 3 ಹೊತ್ತು ಈ ತರ ಸಂಘ ಒಟ್ಟೊಟ್ಟಿಗೆ ಸೇರುವಂತ ಸಂಘನೇ ಇರ್ತೀನಿ ನಾನು. ಅದಕ್ಕೆ ಹೇಳಿದ ಅವತ್ತಿಂದ 2 ವಿಚಾರ ಇಟ್ಕೊಂಡು ಇವತ್ತಿನ ಜೀವನ ಹೆಂಗೆ ಅಂತ ನಾವು ಕಂಪೇರ್ ಮಾಡ್ಕೋಬಹುದು. ಗೊತ್ತಾಗ್ತಾ ಇದ್ಯಾ? ಕಷ್ಟ ಆಗ್ತಾ ಇದ್ಯಾ? ಗೊತ್ತಾಗ್ತದೆ. ಈ ವಿಚಾರದಲ್ಲಿ ಯಾರಿಗಾರ ಕ್ಲಾರಿಟಿ ಇಲ್ಲ ಅಂದ್ರೆ ಇವಾಗಲೇ ಕ್ವಶನ್ ಕೇಳಿ ನೆಕ್ಸ್ಟ್ ಆಕ್ಟಿವಿಟಿಗೆ ಹೋಗ್ತೀನಿ. ಅದಕ್ಕೇನೆ You repeat the task. ಎಸ್, 5 years ಅಲ್ಲಿ ಜಸ್ಟ್ ಐಡೆಂಟಿಫೈ ವಾಟ್ ಈಸ್ ಯುವರ್ ಗುಡ್ ಥಿಂಗ್ಸ್ ಇನ್ ದಟ್ ಟೈಮ್ ಯು ಎಕ್ಸ್ಪೀರಿಯನ್ಸ್ಡ್. Age 5 years or 5 years from today, 5 years back? age 5. your age 5. Okay. ಯಾಕಂದ್ರೆ 5 years ಮೇಲೆ ಸ್ವಲ್ಪ ವಿ ಗಾಟ್ ದ ಥಿಂಕಿಂಗ್ ಲೆವೆಲ್. ಐ ಥಿಂಕ್ 5 years ಮೇಲೆ. ಸೊ ಅವಾಗ ಗುಡ್ ಮೊಮೆಂಟ್ಸ್ ವಾಟ್ ಯು ಎಕ್ಸ್ಪೀರಿಯನ್ಸ್ಡ್ ಅಂಡ್ 1 ಬ್ಯಾಡ್ ಮೊಮೆಂಟ್. ಕೂತ್ಕೊಂಡು ಈ ಟಾಸ್ಕ್ ಅನ್ನ ಹುಡುಕಿ. ಎನಿವೇ ಅಗೇನ್ ಟ್ಯೂಸ್ಡೇ ವಿ ಆರ್ ಕನೆಕ್ಟಿಂಗ್. ಟಿಲ್ ಟ್ಯೂಸ್ಡೇ ಯು ಆರ್ ಹ್ಯಾವಿಂಗ್ ಟೈಮ್. ಅಂಡ್ 1 minute. ಶೇರ್ ಮಾಡಿದ್ರೆ ತುಂಬಾ ಒಳ್ಳೇದು. ಐ ಓಪನ್ಲಿ ಶೇರ್ಡ್ ಅಲ್ವಾ? ವೈ ಐ ಶೇರ್ಡ್ ಎಕ್ಸಾಂಪಲ್ ಕೊಡಕ್ಕೆ ನಿಮ್ ಕನೆಕ್ಷನ್ ಸಿಗತ್ತೆ ಏನು ಅಂತ. ಇವತ್ತಿನ ತಲೆನೋವು ವಿದ್ಯಾ ಇವತ್ತಿಂದ ಅಲ್ಲ, ಅದು ತುಂಬಾ ವರ್ಷದ್ದು ಟ್ರಾಮಾ ಅದು. ಅದಕ್ಕೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಏನು ಅಂತ ಹುಡುಕಿ. ಆಯ್ತಾ? ಯಾವ್ದೋ ಒಂದು ಕೂತ್ ಬಿಟ್ಟಿರತ್ತೆ ನಮಗ್ ಗೊತ್ತಿಲ್ದಂಗೆ. ಓಕೆ, ದೀಪಶ್ರೀ ಅರ್ಥ ಆಯ್ತಾ? ಶಾಲಿನಿ ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳಿ. ಸಂಗೀತ ಅರ್ಥ ಆಯ್ತು. ಓಕೆ, ಇದೆರಡನ್ನ ಐಡೆಂಟಿಫೈ ಮಾಡಿ. ಓಕೆ, ನೆಕ್ಸ್ಟ್ ಇದು ಹೇಳಿ. ನನ್ನ ನೇಮದು ಮೀನಿಂಗ್ ಹುಡುಕಿದ್ದೀನಿ. ಅವಾಗ್ಲೇ ಹೇಳ್ಬೇಕು ಅನ್ಕೊಂಡೆ, ಮತ್ತೆ ನೀವು ಹೇಳಿ. ಸೊ ದೀಪಶ್ರೀ ಅನ್ನೋದು 2 ವರ್ಡ್ ಬರುತ್ತೆ. ಡಿವೈಡ್ ಮಾಡಿದಾಗ ಒಂದು ಬಂದ್ಬಿಟ್ಟು ಲೈಟ್, ಒಂದು ಗ್ಲಾರಿ. ರೇಡಿಯನ್ಸ್ ಆಫ್ ಎ ಲ್ಯಾಂಪ್ ಅಂತ, ಲೈಟ್ ಆಫ್ ಎ ಲ್ಯಾಂಪ್ ಅಂತ. ಓಕೆ, ಸೊ ನಿಮ್ ಹೆಸರಲ್ಲಿ ಎಂತ ಒಳ್ಳೆ ಅರ್ಥ ಇದೆ ಅಲ್ವಾ? ಹೌದು, ಸೋ ನೈಸ್ ಅಲ್ವಾ? ಹೌದು. ಸೊ ನೀವು ನಿಮ್ ಜೀವನಾನು ಬೆಳಗ್ಸ್ಕೋಬೇಕು, ಬೇರೆಯವ್ರ ಜೀವನಾನು ಬೆಳಗ್ಸ್ಬೇಕು. ಇವಾಗ ಫಸ್ಟ್ ನಿಮ್ ಜೀವನಕ್ಕೆ ಒಂದು ದೀಪನ ಹಚ್ಕೊಳ್ಳಿ.
ಎಸ್. ಅಂಡ್ ಯಾರು ಇಟ್ಟಿದ್ದು ಹೆಸರು? ಅಪ್ಪ. ಓಕೆ. ಸೊ ಯಾಕೆ ಆ ಥರ ಇಡಬೇಕು ಅನಿಸ್ತು ಕೇಳಿದ್ರೆ ಯಾವಾಗ್ಲಾರು? ಕೇಳಿದೀನಿ, ಬಿಕಾಸ್ ಈಸ್ ಇಂಟು ಸ್ಪಿರಿಚುವಲ್ ಅಲ್ಲ ಮುಂಚೆಯಿಂದ. ಹಾ? ನಮ್ ತಂದೆ ಮುಂಚೆಯಿಂದ ಸ್ಪಿರಿಚುವಲ್. ಈ ಲವ್ ಸ್ಪಿರಿಚುವಲ್ ಲೈನ್ ತುಂಬಾ ಇಷ್ಟ ಅವ್ರಿಗೆ. ಅವ್ರಿಗೆ Okay. ದೇವ್ರು, ಸಂಪ್ರದಾಯ, ಸ್ಪಿರಿಚುವಲ್ ಲೈನ್ಸು ಇದೆಲ್ಲ ತುಂಬಾ ಅವರು ಫೋಕಸ್ ಮಾಡ್ತಾರೆ. ಮತ್ತೆ ಅವ್ರು ಬಿಸ್ನೆಸ್ ಮಾಡೋದ್ ಕೂಡ ಅವ್ರು ಅದಕ್ಕೋಸ್ಕರ ಅದನ್ನ ಆಯ್ಕೆ ಮಾಡ್ಕೊಂಡು ಮಾಡಿರೋದು. ಸೊ Okay. ಅದ್ರಲ್ಲಿ ಅವ್ರಿಗೆ ನನಗೆ ಆ ಹೆಸರು ಇಡ್ಬೇಕು ಅನ್ನೋದು ತುಂಬಾ ಇದಿತ್ತಂತೆ. ಸೊ Very ನಮ್ಮ ಅಕ್ಕನಿಗೆ ನನ್ಗೆ ಸಿಸ್ಟರ್ ಇದ್ದಾಳೆ, ಎಲ್ಡರ್ ಸಿಸ್ಟರ್. ಸೊ ಎರಡು ಮೀನಿಂಗು ಒಂದೇ ಬರ್ಬೇಕು ಅನ್ನೋದು ಅವ್ರ ತಲೆಲಿತ್ತಂತೆ. ಸೊ ಅವಳಿಗೆ ಲಕ್ಷ್ಮಿ ಅಂತ ಇಟ್ಟಿದ್ದಾರೆ. ಸೊ ಲಕ್ಷ್ಮಿ ಇಸ್ ನಥಿಂಗ್ ಬಟ್ ಗಾಡೆಸಸ್. ದೀಪಶ್ರೀ ಅನ್ನೋದು ಇಟ್ಸ್ ಇಂಡೈರೆಕ್ಟ್ ನೇಮ್, ಇಟ್ಸ್ ಲಕ್ಷ್ಮಿ ಗಾಡ್ ಅಂತ. ಸೊ ಇಬ್ರು ಶ್ರೀ ಅಂದ್ರೆ ಹೆಣ್ಮಕ್ಳಿಗೂ ಒಂದು ಲಕ್ಷ್ಮಿನೇ ಆಲ್ಮೋಸ್ಟ್ ಶ್ರೀ ಅಂದ್ರೆ. ಸೊ ಆಗ ಒಂದೇ ತರ ಇಡ್ಬೇಕು ಅಂತ ಆ ತರ ಹೇಳ್ತಾರೆ ಅಂತ ಹೇಳಿದ್ರು. ನಾನು ಇದನ್ನ ಆಲ್ಮೋಸ್ಟ್ ನಾನೊಂದು 7th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಸ್ಕೌಟ್ಸ್ ಅಂಡ್ ಗೈಡ್ಸ್ ಗೆ ಸೇರಿದ್ದೆ. ಸೊ ಅಲ್ಲಿ ನಮ್ಗೆ ಒಂದು ಟಾಸ್ಕ್ ಇತ್ತು. ಸೊ ದೀಪಶ್ರೀ ಅನ್ನೋ ಅವ್ರವ್ರ ನೇಮ್ಗೆ ಅರ್ಥ ಬರ್ಸ್ಕೊ ಬರ್ಬೇಕು, ಏನಕ್ಕೆ, ಯಾರು ಇಟ್ಟಿರೋದು ಅಂತ. ಅವಾಗ ನಾನು ಕೇಳಿದಾಗ ಹೇಳಿದ್ರು ನಮ್ ತಂದೆ ಈ ವಿಚಾರ. ವೆರಿ ನೈಸ್. ಅವತ್ತು ಅದೇ ಬಂದಿದೆ ಅಂದ್ರೆ ಇವತ್ತು ಮತ್ತೆ ಇಲ್ಲಿಂದಾನೇ ಪ್ರಾರಂಭ ಆಗ್ತಿದೆ ನಿಮ್ ಜೀವನ. ಸೊ ವಾಟ್ ಐ ವಾಂಟ್ ಟು ಶೇರ್ ಆಲ್ ಆಫ್ ಯು, ವೈ ಐ ಟೋಲ್ಡ್ ಯು ಟು ಮೀನಿಂಗ್ ಸರ್ಚ್ ಮಾಡಿ ಅಂತ ಏನಕ್ಕೆ ಹೇಳಿದೆ ಅಂದ್ರೆ, ಯು ಆರ್ ಹ್ಯಾವಿಂಗ್ ಸಚ್ ಎ ವಂಡರ್ಫುಲ್ ನೇಮ್ ವಿತ್ ಮೀನಿಂಗ್. ಮೀನಿಂಗ್ಫುಲ್ ಲೈಫ್ ಲೀಡ್ ಮಾಡೋಕ್ಕೆ ನಿಮ್ ಹೆಸರೇ ಸಾಕು. ಡೋಂಟ್ ಥಿಂಕ್ ಅಬೌಟ್ ಯುವರ್ ಹಸ್ಬೆಂಡ್, ಡೋಂಟ್ ಥಿಂಕ್ ಅಬೌಟ್ ಯುವರ್ ಡಾಟರ್ ಆರ್ ಸನ್ ಆರ್ ಯುವರ್ ಫ್ಯಾಮಿಲಿ. ಯು ಆರ್ ಯುವರ್ ಓನ್ ಲೈಫ್. ಫಸ್ಟ್ ಆಫ್ ಆಲ್ ನೀವೇ ನಿಮ್ಮ ಜೀವನ. ಸೊ ನಿಮ್ಮ ಹೆಸರಿಂದಾನೇ ನಿಮ್ ಜೀವನ ಸ್ಟಾರ್ಟ್ ಆಗುತ್ತೆ. ಸೊ ಪ್ರತಿ ಸತಿ ನಿಮ್ ಹೆಸರನ್ನ ನೆನಪಿಸ್ಕೊಳ್ಳಿ. ಅಯ್ಯೋ ನಾನ್ ಸಂಗೀತ ಅಲ್ವಾ, ನನ್ನಲ್ಲೇ ಎಲ್ಲ ಇದೆ ಅಲ್ವಾ, ನಾನ್ ಯಾಕೆ ಏನೋ ಇಲ್ಲ ಅಂತ ಯೋಚನೆ ಮಾಡ್ತೀನಿ ಲೈಫಲ್ಲಿ. ಏನೋ ನೀವು ಯೋಚನೆ ಮಾಡ್ತೀರಾ ಅಂತ ನಾನು ಹೇಳಲ್ಲ, ಬಟ್ ಯೋಚನೆ ಬಂದೇ ಬರುತ್ತೆ ಕೆಲವು ಸತಿ. ಅಯ್ಯೋ ನಾನು ಅದ್ ಮಾಡ್ಬೋದಾಗಿತ್ತು, ಇದ್ ಮಾಡ್ಬೋದಾಗಿತ್ತು, ಅಲ್ಲಿಂದ ಇದ್ ತರ್ಬೋದಾಗಿತ್ತು, ಇಲ್ಲಿಂದ ಇದ್ ತಗೊಂಡ್ಬರ್ಬೋದಾಗಿತ್ತು. ಎಲ್ಲ ನಮ್ಮ ಹತ್ರನೇ ಇದೆ. ಎವ್ರಿಥಿಂಗ್ ವಿ ಹ್ಯಾವ್ ಇನ್ ಅಸ್ ಓನ್ಲಿ. ಸೊ ಅದಕ್ಕೆ ನಮ್ಮ ಹೆಸರನ್ನ ಜಾಸ್ತಿ ಲೈಫ್ ಕೊಡಿ ಇನ್ಮೇಲೆ, ಇವತ್ತಿಂದ ಆ ಹೆಸರಿಗೆ ಲೈಫ್ ಕೊಡಿ ಜಾಸ್ತಿ. ವಿದ್ಯಾ ಅಂದ್ರೆ ಲೈಫ್ ಜಾಸ್ತಿ ಕೊಡಿ. ಟೀನಾ ಅಂದ್ರೆ ಯು ಗಿವ್ ಲೈಫ್ ಫಾರ್ ದಟ್. ಟೀನಾ ಅಂದ್ರೆ ಬರೀ ಹೆಸರಲ್ಲ, ಟೀನಾ ಒಳಗಡೆ ಇರೋ ನಿಜವಾದ ಅರ್ಥನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಐ ಆಮ್ ಟೆಲಿಂಗ್. ವಾಟ್ ಈಸ್ ದಟ್ ಟೀನಾ? ಯು ಪ್ರೂವ್ ಇಟ್ ಫಾರ್ ಯುವರ್ ಸೆಲ್ಫ್. ದೀಪ ಅಂದ್ರೆ ಏನು? ಯು ಪ್ರೂವ್ ಇಟ್ ಫಾರ್ ಯುವರ್ ಸೆಲ್ಫ್. ಬೇರೆಯವ್ರು ಪ್ರೂವ್ ಮಾಡಕ್ ಹೋಗ್ಬೇಡಿ. ದೀಪ ಅಂದ್ರೆ ದೀಪನೇ. ನಿಮ್ ಜೀವನದಲ್ಲಿ ಯಾವಾಗ್ಲೂ ದೀಪ ಉರಿತಾನೆ ಇರತ್ತೆ. ನಿಮ್ ಒಳಗಡೆ ಇರೋ ದೀಪ ಉರಿತಾನೆ ಇರತ್ತೆ, ಎಲ್ಲೂ ಇಲ್ಲ, ನಿಮ್ಮೊಳಗಡೆನೆ ಇದೆ. ಆ ದೀಪನ ಇನ್ನ ಸ್ಟ್ರಾಂಗ್ ಆಗಿ ಇವಾಗ ಉರಿಯೋ ತರ ಮಾಡೋದೇ ಈ ಕೋರ್ಸ್ ಎಲ್ಲ ಹೆಲ್ಪ್ ಆಗುತ್ತೆ ನಿಮ್ಗೆ ಅಷ್ಟೇ. ಸೊ ಶಾಲಿನಿ ಅಂದ್ರೆ ಶಾಲಿನಿ ಸರ್ವಗುಣ ಸಂಪನ್ನೆ ಅಂತಾನೆ ಅದು ಅರ್ಥ. ಸೊ ಸರ್ವಗುಣ ಸಂಪನ್ನೆ ಆಗ್ಬೇಕು ಅಂದ್ರೆ ಆ ದಿಕ್ಕಲ್ಲಿ ನೀವು ಯೋಚನೆ ಮಾಡ್ಬೇಕು. ಆ ದಿಕ್ಕಲ್ಲಿ ಯು ಶುಡ್ ಸ್ಟಾರ್ಟ್ ಇನ್ ದಟ್ ಡೈರೆಕ್ಷನ್. ಯು ಶುಡ್ ಸ್ಟಾರ್ಟ್ ಥಿಂಕಿಂಗ್. ದೆನ್ ಯು ಕ್ಯಾನ್ ಇನ್ಕ್ರೀಸ್ ಯುವರ್ ಪೊಟೆನ್ಶಿಯಾಲಿಟಿ. ಅದಕ್ಕೆ ನಾನು ಹೈಲೈಟ್ ಮಾಡಿ ನಿಮ್ಮ ಹೆಸರು ಏನ್ ಫೀಲಿಂಗ್ಸ್ ಅಲ್ಲಿ ಹೆಸರಿಟ್ರು, ಯು ಜಸ್ಟ್ ಐಡೆಂಟಿಫೈ ದಟ್ ಅಂತ ಹೇಳಿದ್ದು. ಕೆಲವ್ರದ್ದು ಆಗಿದೆ, ಕೆಲವ್ರು ಇನ್ನ ಪೆಂಡಿಂಗ್ ಇದೆ. ಮುಗಿಸ್ಕೊಳ್ಳಿ ಆ ವರ್ಕ್ನ. ಐ ಥಿಂಕ್ ತುಂಬಾ ಇಂಪಾರ್ಟೆಂಟ್ ಅದು. ಈ ಸಂಗೀತ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಆಮೇಲೆ ಬರೋ ರೆಸ್ಪಾನ್ಸಿಬಿಲಿಟೀಸ್ನ ಸ್ಟ್ರಾಂಗ್ ಆಗಿ ಲೀಡ್ ಮಾಡ್ತೀರಾ. ವಿದ್ಯಾ ಅನ್ನೋದು ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಎಲ್ಲಾ ಜವಾಬ್ದಾರಿನೂ ತುಂಬಾ ಸ್ಟ್ರಾಂಗ್ ಆಗಿ ಲೀಡ್ ಮಾಡ್ತೀರಾ. ಅರ್ಥ ಆಗ್ತಾಗ ನಾನು ಹೇಳ್ತಾ ಇರೋದು? ಕಷ್ಟ ಆಗ್ತಿದ್ಯಾ? ಇಲ್ಲ ಇಷ್ಟ ಆಗ್ತಿಲ್ಲ ಅಂದ್ರೆ ನಂಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ಬೇಕು, ಆಯ್ತಾ? ಅದನ್ನ ಹೇಳಕ್ಕೂ ಏನಾರು ಅನ್ಕೊಂತಾರೇನೋ ಅಂತ ಬೇಡ, ಓಪನ್ ಆಗಿರಿ. ಐ ಆಮ್ ಹಿಯರ್ ಟು ಹೆಲ್ಪ್ ಯು ಅಂಡ್ ಸಪೋರ್ಟ್ ಯು ಅಂಡ್ ಅಂಡರ್ಸ್ಟ್ಯಾಂಡ್ ಯು. ಅದಕ್ಕಿರೋದು. ನಾನು ಆರಿಫ್ಲೇಮ್ ಸಂಗೀತ ಅಲ್ಲ, ನಾನು ಆರಿಫ್ಲೇಮ್ ಸಂಗೀತ ಈ ಟೈಮಲ್ಲಿ ಅಲ್ಲ. ಜಸ್ಟ್ ಐ ಆಮ್ ಅ ಕೋಚ್. ಸರಿನಾ? ನೆಕ್ಸ್ಟ್ ಇದೊಂದು ಮಾಡಿ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡೋಣ.
ಲೈಫ್ ಆಡಿಟ್, wheel of life assessment. Okay, wheel of life assessment. ಹೇಳ್ತೀನಿ ಏನೇನು ಅಂತ. ರೇಟ್ ಮಾಡ್ಕೋಬೇಕು ನಿಮಗ್ ನೀವೇ ಎಲ್ಲಿದ್ದೀರಾ ಅಂತ. ರೇಟ್ ಯುವರ್ ಸೆಲ್ಫ್. ಓಕೆ, 1 by 1 ಹೇಳ್ತೀನಿ ಇವಾಗ. ಒಂದ್ ನಿಮಿಷ. ಇಲ್ಲೇ ಹಾಕಿದೀನ ಗೊತ್ತಿಲ್ಲ. ರೇಟ್ ಯುವರ್ ಸೆಲ್ಫ್ ಇದೆಯಾ ವಾಣಿ ನಿಮ್ಮ ಹತ್ರ ಏನಾದ್ರು? ಯಾವ್ಯಾವ ಏರಿಯಾ ಅಂತ ವೀಲ್ ಅಸೆಸ್ಮೆಂಟ್? ಇಲ್ಲ ಇಲ್ಲ, ನನ್ಗೆ ಇದು ಮಿಸ್ ಆಗಿದೆ. ನಾನು ಅವತ್ತು ಒಂದ್ ದಿವಸ ಕನೆಕ್ಟ್ ಆಗಿರ್ಲಿಲ್ಲ. ಕರೆಕ್ಟ್. ಕನೆಕ್ಟ್ ಆಗಿಲ್ವಾ? ಸರಿ, ಹೇಳ್ತೀನಿ ಒಂದ್ ನಿಮಿಷ. ಜಸ್ಟ್ ಗಿವ್ ಮಿ 1-2 minutes. ಹೇಳ್ತೀನಿ. ಓಕೆ. ಇದ್ ಹೇಳ್ತಿರೋದ ಎನರ್ಜಿ, ಹ್ಯಾಪಿನೆಸ್, ಕಾನ್ಫಿಡೆನ್ಸ್, ಸೆಲ್ಫ್ ಕೇರ್ದಾ? ಹಲೋ, ಅದು ಯಾವ್ದು ಹೇಳಿ? 8-10 ಇದೆ ಅದು. 7 ಮ್ಯಾಮ್. 7. ಪ್ರೀತಿ, ಶಾಂತಿ. ಅದಲ್ಲ 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 ಅದಲ್ಲ. ಅದಲ್ಲ, ಇದ್ ಅದಲ್ವಾ? ಬೇರೆ. 4 ಪಾಯಿಂಟ್ ಬೇರೆ ಬರ್ಕೊಂಡಿದೀನಿ. ನನ್ನ ಹತ್ರ ಇದ್ದೆ, ನಾನು ಇಲ್ಲಿ ಸ್ಟೋರ್ ಮಾಡಿಲ್ಲ. ಹಂಗೆ ಅವತ್ತು ಹೇಳಿದೆ ನಾನು. ಹೆಲ್ತ್, ಫ್ಯಾಮಿಲಿ, ಫೈನಾನ್ಸ್, ಪರ್ಸನಲ್ ಗ್ರೋತ್. ಅದೇನೆ ಅದೇನೆ ಅದೇ 1 by 1 ಹೇಳಿ. ಓಕೆ, ಬರ್ಕೊಂಡಿದೀನಿ. ಹೆಲ್ತ್ ಸಿಕ್ತು, ಹ್ಮ್ ಹೇಳ್ತೀನಿ. ಸೊ ನೌ ಸ್ಟಾರ್ಟ್ ರೈಟಿಂಗ್ ವೇರ್ ಆಲ್ 8 areas of your life. Okay, first area is health, second is family, third is career, fourth is financial goals. ಇನ್ನೇನು ಹೇಳಿದೀನಿ ವಾಣಿ? ಫಸ್ಟ್ ಹೆಲ್ತ್ ಇದೆ, ಸೆಕೆಂಡ್ ಫ್ಯಾಮಿಲಿ, ಫೈನಾನ್ಸ್, ಪರ್ಸನಲ್ ಗ್ರೋತ್, ಸ್ಪಿರಿಚುಯಾಲಿಟಿ. ಹೇಳಿ ಪರ್ಸನಲ್ ಗ್ರೋತ್ ನಿಧಾನಕ್ಕೆ ಹೇಳಿ. ಹೇಳ. ಓಕೆ, ಪರ್ಸನಲ್ ಗ್ರೋತ್ ಆದ್ಮೇಲೆ ಸ್ಪಿರಿಚುಯಾಲಿಟಿ, ಆಮೇಲೆ ಫನ್, ಕೆರಿಯರ್ ಗ್ರೋತ್, ಕೆರಿಯರ್ ಅಂತ ಹಾಕೊಂಡಿದೀನಿ. ಇದು ನಾನು ಅದೇ ಆಮೇಲೆ ಬರ್ಕೊಂಡಿದ್ದಕ್ಕೆ ಇದು ಥರ್ಡ್ ಒನ್ ಕೆರಿಯರ್ ಹೇಳಿದ್ದಾರೆ ಸಂಗೀತ. ಅದೇ ಲಾಸ್ಟಿಗೆ ಅದು ಹಿಂದೆ ಮುಂದೆ ಅದೊಂದು ಹಂಗೆ ಅಲ್ಲಿಗೆ ಆಗಿರತ್ತೆ, ಪರವಾಗಿಲ್ಲ. ಒಟ್ಟಲ್ಲಿ 8 ಅಲ್ಲ, 8 ಇದೆಯಾ ವಾಣಿ? 8 ಇದೆ, ಸಿಗ್ಲಿಲ್ಲ. ಎಂಟಿದೆ. ನಾನು ರಿಪೀಟ್ ಮಾಡ್ತೀನಿ. ಹೆಲ್ತ್, ಫ್ಯಾಮಿಲಿ, ಫಿನಾನ್ಸ್, ಪರ್ಸನಲ್ ಗ್ರೋತ್, ಸ್ಪಿರಿಚುಯಾಲಿಟಿ, ಫನ್, ಕೆರಿಯರ್, ರಿಲೇಶನ್ಶಿಪ್. ರಿಲೇಷನ್. ಇನ್ನೊಂದ್ಸತಿ ರಿಪೀಟ್ ಮಾಡಿ ವಾಣಿ. ಹೆಲ್ತ್, ಫ್ಯಾಮಿಲಿ, ಫಿನಾನ್ಸ್, ಪರ್ಸನಲ್ ಗ್ರೋತ್, ಸ್ಪಿರಿಚುಯಾಲಿಟಿ. Fun. ಹೇಳಪ್ಪ. Fun. ಫನ್ ಆಯ್ತಾ? ಅಲ್ಲ, ಇನ್ನೊಂದ್ಸತಿ ನಾನು ಫಸ್ಟ್ Relationship. ಇಂದ ರಿಪೀಟ್ ಮಾಡ್ತೀನಿ. ಹೆಲ್ತ್, ಫ್ಯಾಮಿಲಿ, ಫೈನಾನ್ಸ್, ಪರ್ಸನಲ್ ಗ್ರೋತ್, ಸ್ಪಿರಿಚುಯಾಲಿಟಿ, ಫನ್, ಕ್ಯಾರಿಯರ್, ಕೆರಿಯರ್. Relationship. ರಿಲೇಶನ್ಶಿಪ್. ಆಯ್ತಲ್ವಾ? ಈಗ ಒಂದೊಂದ್ರಲ್ಲೂ 1 to 10 ರ್ಯಾಂಕಿಂಗ್ ಅಲ್ಲಿ ಎಷ್ಟನೇ ರ್ಯಾಂಕಿಂಗ್ ಕೊಡ್ತೀರಾ ಬರ್ಕೊಡಿ ಪಕ್ಕದಲ್ಲಿ.
ಹೆಲ್ತ್, ಫ್ಯಾಮಿಲಿಗೆ ಎಷ್ಟು ರ್ಯಾಂಕಿಂಗು, ಫೈನಾನ್ಸಿಗೆ ಎಷ್ಟು ರ್ಯಾಂಕಿಂಗು, ಪರ್ಸನಲ್ ಗ್ರೋತಿಗೆ, ಸ್ಪಿರಿಚುಯಾಲಿಟಿಗೆ, ಫನ್ನು, ಕೆರಿಯರು, ರಿಲೇಶನ್ಶಿಪ್ಸ್. ಇದು ಒಂದು ಜೀವನದ ಚಕ್ರ, ಲೈಫ್ ವೀಲ್. ಎಷ್ಟೆಷ್ಟು ರ್ಯಾಂಕಿಂಗ್ ಕೊಟ್ಕೊಂಡಿದ್ದೀರಾ ನೀವೇ ಚೆಕ್ ಮಾಡ್ಕೊಳ್ಳಿ. 1 to 5 ಅಂದ್ರೆ ಇನ್ನ ನಂಗೆ ಅದರಲ್ಲಿ ಡೆವಲಪ್ ಆಗ್ಬೇಕು ಅಂತ ಬರುತ್ತೆ, ಇನ್ನ ಅದ್ರಲ್ಲಿ ನಾನು ಫೋಕಸ್ ಮಾಡ್ಬೇಕು ಅಂತ ಅರ್ಥ. 5 ಮೇಲೆ ಹೆಚ್ಚು ಕಮ್ಮಿ 8 ತನಕ ಇದೆ ಅಂದ್ರೆ ಆಗಿದ್ದೀನಿ, ಬಟ್ ಇನ್ನ ಸರಿ ಮಾಡ್ಕೋಬೇಕು ಅಂತ. 8 ಮೇಲಿದೆ ರ್ಯಾಂಕಿಂಗು ಅಂದ್ರೆ ವೆರಿ ಗುಡ್ ಸ್ಟೇಟಸ್ ಇದೆ ಅಂತ ಅರ್ಥ. ಆಯ್ತಾ? ಓಕೆ, ಹೆಲ್ತ್ ಅಲ್ಲಿ ಏನ್ ರ್ಯಾಂಕಿಂಗ್ ಕೊಡ್ತೀರಾ ಎಲ್ಲಾರು? ನಾನು 5 ಕೊಡ್ತೀನಿ ನನಗೆ. ಬೇರೆಯವರು? 9. 6 ma'am. 9. ವೆರಿ ಗುಡ್ ಟೀನಾ. ಓಕೆ, 5 ಕೊಟ್ಟಿದ್ದೀನಿ ನಂಗೆ. ಹಾ 7 5 ಸಂಗೀತ. ಕೊಟ್ಟಿದ್ದೀನಿ ಮ್ಯಾಮ್. 9 ಕೊಟ್ಟಿದ್ದೀರಾ ಶಾಲಿನಿ? 5 ಮ್ಯಾಮ್. 5. ಓಕೆ, ನೆಕ್ಸ್ಟ್ 6 ma'am. 6. ಓಕೆ, ನೆಕ್ಸ್ಟ್ 7 ಸಂಗೀತ. 7. ನೆಕ್ಸ್ಟ್ ಓಕೆ, ವಾಣಿ ಅವ್ರೇನೋ ಕೆಲಸ ಮಾಡ್ತಾ ಇದಾರೆ. ಫೈನ್. ಹೆಲ್ತ್ಗೆ ರ್ಯಾಂಕಿಂಗು ಒಬ್ಬೊಬ್ರು ಒಂದೊಂಥರ ಕೊಟ್ಟಿದ್ದೀರಾ. ಓಕೆ, ಸೊ 5 ಅಲ್ಲಿ ಇದೀವಿ, 6 ಅಲ್ಲಿ ಇದೀವಿ ಅಂದ್ರೆ ಇನ್ನ ನಾವು ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು ಅಂತ. 9 ಅಲ್ಲಿ ಇದ್ದೀರಾ ಅಂದ್ರೆ ಗುಡ್ ಹೆಲ್ತ್ ಇದೆ ಅನ್ನೋದಕ್ಕೆ ಪ್ರೂಫ್ ಸಿಕ್ಕಿದ್ಯಾ? ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ರೀಚೆಕ್. ಎಲ್ಲದಕ್ಕೂ ಪ್ರೂಫ್ ಬೇಕು. ನಾನು ಹೆಲ್ದಿಯಾಗಿಲ್ಲ ಅನ್ನೋದಕ್ಕೂ ಪ್ರೂಫ್ ಬೇಕು, ನಾನು ಹೆಲ್ದಿಯಾಗಿದ್ದೀನಿ ಅನ್ನೋದಕ್ಕೂ ಪ್ರೂಫ್ ಬೇಕು. ಪ್ರೂಫ್ ಅನ್ನೋದು ನಂಬರ್ಸ್ ಅಲ್ಲಿ ಬರೋಂಥದ್ದಲ್ಲ, ಫೀಲಿಂಗ್ ಅಲ್ಲಿ ಬರೋಂಥದ್ದು ಪ್ರೂಫ್. ಯಾಕೆಂದ್ರೆ ಏನಕ್ಕೆ ಪ್ರೂಫ್ ಕೇಳ್ತಾ ಇದ್ದೀನಿ ಗೊತ್ತಾ? ಸಬ್ ಕಾನ್ಶಿಯಸ್ ಮೈಂಡು ಪ್ರೂಫ್ ಕೇಳತ್ತೆ ಎಲ್ಲದಕ್ಕೂನು. ಇಟ್ ವಿಲ್ ಆಸ್ಕ್ ಪ್ರೂಫ್. ಆವಾಗ್ಲೇನೆ ನೀವು ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಕೊಂಡು ಆ ಕಡೆ ಆ ಒಂದು ಹೆಲ್ತ್ ಕಡೆ ನೋಡ್ಕೊಳಕ್ಕೆ ಹ್ಯಾಬಿಟ್ಸ್ ನ ಬಿಲ್ಡ್ ಮಾಡಬಹುದು ಕನ್ಸಿಸ್ಟೆನ್ಸಿ ಆಗಿ. ಇಲ್ಲ ಅಂದ್ರೆ ಇಲ್ಲ. ಓಕೆ, ನೆಕ್ಸ್ಟ್ ಫ್ಯಾಮಿಲಿ ಏನ್ ರ್ಯಾಂಕಿಂಗ್ ಕೊಡ್ತೀರಾ? 8 ma'am. ಓಕೆ, ನೆಕ್ಸ್ಟ್ 5 ಮ್ಯಾಮ್. 5. ಓಕೆ, 5. ಓಕೆ, ನೆಕ್ಸ್ಟ್ ನಾನು 6 ಕೊಡ್ತೀನಿ ಫ್ಯಾಮಿಲಿಗೆ. ನಂದು 6 ಸಂಗೀತ. ಓಕೆ, ಸೊ ನಮ್ ರ್ಯಾಂಕಿಂಗ್ ಗೊತ್ತಿದೆ, ನಾವ್ ಅಲ್ಲಿ ಮತ್ತೆ ಫೋಕಸ್ ಮಾಡ್ಬೇಕು. ಎನರ್ಜಿ ಎಲ್ಲೆಲ್ಲಿ ಕೊಡ್ಬೇಕು ಅನ್ನೋ ಕ್ಲಾರಿಟಿ ಕೊಡ್ತಾ ಇದೀನಿ. ವೇರ್ ಆಲ್ ಎನರ್ಜಿ. ಓಕೆ, ಅಂಡ್ ನೆಕ್ಸ್ಟ್ ಫೈನಾನ್ಸ್ ಏನ್ ರ್ಯಾಂಕಿಂಗ್ ಕೊಡ್ತೀರಾ? ನಾನು 7 ಕೊಡ್ತೀನಿ. 5 ma'am. 5. ನಾನು 2 ಮ್ಯಾಮ್. 2. ಓಕೆ, 5. 5. ಓಕೆ, 5 ಸಂಗೀತ. 5. ಓಕೆ, ನೆಕ್ಸ್ಟ್ ಪರ್ಸನಲ್ ಗ್ರೋತ್. ಪರ್ಸನಲ್ ಗ್ರೋತ್ ಅಂದ್ರೆ ನಾವು ಪರ್ಸನಲ್ ಗ್ರೋತ್ಗೆ ಏನೇನ್ ಮಾಡ್ತಾ ಇದೀವೋ ಅದೆಲ್ಲ ಕೌಂಟ್ ಆಗತ್ತೆ. ಈಗ ಮಾಡ್ತಾ ಇರೋದು ಪರ್ಸನಲ್ ಗ್ರೋತ್ಗೆ ಮಾಡ್ತಾ ಇರೋದು. ಅದೇ ತರ ಎಷ್ಟೊಂದು ಮಾಡ್ತಾ ಇರ್ತೀರಾ ನೀವು. ರ್ಯಾಂಕಿಂಗ್ ಕೊಡಿ. 6. 6. ನೆಕ್ಸ್ಟ್ ನಂದು 6 5 ma'am. ಮ್ಯಾಮ್. 5. ಓಕೆ, ನೆಕ್ಸ್ಟ್ 6 ma'am. 6. ನೆಕ್ಸ್ಟ್ 7. ಓಕೆ, ನಾನು 9 ಕೊಡ್ತೀನಿ. ಓಕೆ, ಸ್ಪಿರಿಚುಯಾಲಿಟಿ ನಾನು 9 ಕೊಡ್ತೀನಿ. 6. 6. ಓಕೆ, ನೆಕ್ಸ್ಟ್ 5 ma'am.
5. Okay, next. 8. Okay, next. ಎಲ್ಲಾರು ಹೇಳಿದ್ರಿ ಅನ್ಸುತ್ತೆ. ನೆಕ್ಸ್ಟ್ ಫನ್ನಿಗೆ ಏನ್ ರ್ಯಾಂಕಿಂಗು? 6. 6. ಓಕೆ, 7. 7. ಓಕೆ, ನೆಕ್ಸ್ಟ್. One question, Sangeeta. Yes, yes. What does fun includes here? Fun includes entertainments and enjoyment with your friends, or whichever part you feel it is funny. Okay. Something which makes you happy. Yes, happy. 8. 8. Okay. ನಂದು 8 ಮ್ಯಾಮ್. Okay. So as of now, I can give 7. Okay. Career. Fine. Just like 5. Okay. Next. 2. 6 ಮ್ಯಾಮ್. Okay. Next. 6 ಸಂಗೀತ. 6. Okay. So ನಾನು 7 ranking ಕೊಡ್ತೀನಿ. Okay. ನೆಕ್ಸ್ಟ್ ರಿಲೇಶನ್ಶಿಪ್ಸ್ ಅಂದ್ರೆ ಅಗೇನ್ ಫ್ಯಾಮಿಲಿ ಒಂದ್ಸತಿ ಆಗಿದೆ, ಮತ್ತೆ ರಿಲೇಶನ್ಶಿಪ್ಸ್ ಏನಿಗೆ ಬಂತು? ಎಸ್, ರಿಲೇಶನ್ಶಿಪ್ ವಿತ್ ಅಸ್, ರಿಲೇಶನ್ಶಿಪ್ ವಿತ್ ಫ್ರೆಂಡ್ಸ್, ರಿಲೇಶನ್ಶಿಪ್ ವಿತ್ ಲವ್ಡ್ ಒನ್ಸ್. ಫ್ಯಾಮಿಲಿ ಬೇರೆ, ರಿಲೇಶನ್ಶಿಪ್ ಬೇರೆ. ಅಂಡ್ ರಿಲೇಶನ್ಶಿಪ್ ಅಂದ್ರೆ ಈ ಫ್ಯಾಮಿಲಿ ಅಂದ್ರೆ ನಾವು 4 ಜನ ಇರ್ತೀವಿ, ನಾವು 6 ಜನ ಇರ್ತೀವಿ ನಮ್ಮ ಮನೆ ಒಳಗಡೆ, ದಟ್ ವಿಲ್ ಬಿಕಮ್ ಅ ಫ್ಯಾಮಿಲಿ. ರಿಲೇಶನ್ಶಿಪ್ ಅಂದ್ರೆ ನಮ್ಮ ಮನೆಯಿಂದ ಹೊರಗಡೆ ನಮ್ಮ ತಂದೆ ತಾಯಿ ಇರ್ಬೋದು, ಅವರ ಒಂದು ನನ್ನ ಅಣ್ಣ ತಮ್ಮ ಇರ್ಬೋದು, ಲೈಕ್ ದಿಸ್ ರಿಲೇಶನ್ಶಿಪ್. ಫ್ರೆಂಡ್ಸು, ರಿಲೇಶನ್ಶಿಪ್ ವಿತ್ ಯುವರ್ ಬಿಸ್ನೆಸ್, ರಿಲೇಶನ್ಶಿಪ್ ವಿತ್ ಯುವರ್ ಜಾಬ್, ಎಲ್ಲಾದ್ರಲ್ಲೂ ರಿಲೇಶನ್ಶಿಪ್ ಆಗುತ್ತೆ. ಓಕೆ, ಅದಕ್ಕೆ ಎಷ್ಟು ರ್ಯಾಂಕಿಂಗ್ ಕೊಡ್ತೀರಾ? 8. 9. 9 ಮ್ಯಾಮ್. ಓಕೆ, 8 ಮ್ಯಾಮ್. 8. ಓಕೆ, ಎಸ್. ದೀಪಾ ಹೇಳಿದ್ರಾ? 7 ಸಂಗೀತ. ಓಕೆ, ಫೈನ್. ಸೊ ನಂದು 8 ರ್ಯಾಂಕಿಂಗ್ ಇದೆ. ಸೊ ಇಲ್ಲಿ ಯು ಶುಡ್ ನೌ ಚೆಕ್ ವಿಚ್ ಏರಿಯಾ ನೀಡ್ಸ್ ಯುವರ್ ಅಟೆನ್ಷನ್ ದ ಮೋಸ್ಟ್. ಯಾವ ಏರಿಯಾದಲ್ಲಿ ಜಾಸ್ತಿ ಅಟೆನ್ಷನ್ ಬೇಕು, ಯು ಶುಡ್ ಸಿ ನೌ. ಬಟ್ ಬೇರೆ ಒಂದು ಬುಕ್ ಕೊಡ್ಲಾ ಬೇಕು? ಚಕ್ರ ಕಂಪ್ಲೀಟ್ ನಾನು ಆಗ್ಬೇಕಂದ್ರೆ, ಕೊಡಲ್ಲ, ನನ್ಗೆ one wheel complete ಆಗ್ಬೇಕಂದ್ರೆ it's very important. All 8 areas you should balance. But balancing is only a difficult task, challenging task. So ಅದಕ್ಕೆ we are going to practice ಹೆಂಗ್ ಮಾಡ್ಬೇಕು ಅನ್ನೋದು we will learn now. I think 30 days ಮುಗಿಯೋತ್ತಿಗೆ one by one we will be learning. ಎನರ್ಜಿ ಯಾವ್ಯಾವ ತರ ಕೊಡ್ಬೇಕು, ಎನರ್ಜಿ ಸಿಸ್ಟಮ್ ಯಾವ್ಯಾವ ತರ ವರ್ಕ್ ಆಗ್ಬೇಕು. ಎವ್ರಿಥಿಂಗ್ ಇಸ್ ಫ್ರಮ್ ಇನ್ಸೈಡ್ ಅಸ್ ಓನ್ಲಿ. ನಮ್ಮೊಳಗಡೆಯಿಂದಾನೇ ಸ್ಟಾರ್ಟ್ ಆಗತ್ತೆ. ಸೊ ಆ ಎನರ್ಜಿ ಮೇಲೆ ಎಲ್ಲದೂ ವರ್ಕ್ ಆಗತ್ತೆ, ಕಂಪ್ಲೀಟ್ ವೀಲ್ ಆಗತ್ತೆ. ಆ ಕಂಪ್ಲೀಟ್ ವೀಲ್ಗೂ ಎನರ್ಜಿ ಕೊಡಕ್ಕಾಗೋದು ನಮ್ಮ ಎನರ್ಜಿಯಿಂದಾನೆ. ಯಾರು ಬಂದು ನಮ್ಮ ಫೈನಾನ್ಸ್ ನ ಇರ್ಬೋದು, ನಮ್ಗೆ ಸಪೋರ್ಟಿವ್ ಆಗಿ ನಮ್ಮ ಹಸ್ಬೆಂಡ್ ಕೊಡ್ಬೋದು, ಅಥವಾ ನಾವು ಮಾಡ್ತಿರೋ ಕೆಲಸ ಕೊಡ್ಬೋದು. ಬಟ್ ಫೈನಲ್ ಆಫ್ ದ ಡೇ ಐ ಶುಡ್ ಡಿಸೈಡ್ ಮೈ ಫೈನಾನ್ಷಿಯಲ್ ಥಿಂಗ್. ಆಮ್ ಐ ರೈಟ್? ಐ ಶುಡ್ ಡಿಸೈಡ್. whoever may give the money, nam supportive ಆಗಿ ಕೊಡ್ಬೋದು, ಬಟ್ ಐ ಶುಡ್ ಡಿಸೈಡ್ ಹೌ ಇಸ್ ಮೈ ಫೈನಾನ್ಷಿಯಲ್ ಏರಿಯಾ ಅನ್ನೋದು ಐ ಶುಡ್ ರೀಚೆಕ್. ಮನೆಗೆ ತುಂಬಾ ದುಡ್ಡು ಬರ್ತಾ ಇರತ್ತೆ, ಆದ್ರೆ ನನ್ ಕೈಗೆ ದುಡ್ಡು ಬಂದಿಲ್ಲ ಅಂದ್ರೆ ಹೌ ಇಸ್ ದಟ್? ವಿಲ್ ಯು ಅಗ್ರಿ? ನಮ್ಮ ಮನೆಗೇನೋ ತುಂಬಾ ದುಡ್ಡು ಬರುತ್ತಪ್ಪ, ಆದ್ರೆ ನನ್ ಕೈಯಲ್ಲೇ ದುಡ್ಡಿಲ್ಲ ಅಂದ್ರೆ ಹೌ ಡು ಯು ಫೀಲ್? ಸೊ ದಿಸ್ ಇಸ್ ಆಲ್ಸೋ ಒನ್ ಪಾರ್ಟ್ ಟು ಇಂಪ್ರೂವ್ ಯುವರ್ ಸೆಲ್ಫ್ ಕಾನ್ಫಿಡೆನ್ಸ್. ದುಡ್ಡಿದೆ, ಬಟ್ ನನ್ನ ಕೈಯಲ್ಲಿ ಇಲ್ವಲ್ಲ ದುಡ್ಡು, ನನಗ್ ಬರ್ತಾ ಇಲ್ವಲ್ಲ ದುಡ್ಡು, ಅಲ್ವಾ? ಸೊ ನಿಮ್ ರ್ಯಾಂಕಿಂಗ್ ನ ಮಾಡಿಸಿದೀನಿ, ಎಲ್ಲೆಲ್ಲಿ ಫೋಕಸ್ ಮಾಡ್ಬೇಕು ಅಂತ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ. ಸೊ ಆ ಏರಿಯಾಸ್ಗೆ ಹೆಂಗ್ ಫೋಕಸ್ ಮಾಡೋದು ಒನ್ ಬೈ ಒನ್ ಕಲಿತಾ ಹೋಗ್ತೀರಾ ಈ 30 days ಅಲ್ಲಿ. ಓಕೆ, ಸೊ ಇಲ್ಲಿಗೆ ಇವತ್ತಿನ ಸೆಷನ್ ಸ್ಟಾಪ್ ಮಾಡೋಣ. ಇನ್ ನೆಕ್ಸ್ಟ್ ಸೆಷನ್ ಬಂದು ಬಿಯಾಂಡ್ ಮೈ ರೋಲ್ಸ್ ಅನ್ನೋದು ಸ್ಟಾರ್ಟ್ ಆಗತ್ತೆ ಟ್ಯೂಸ್ಡೇ. ಟೀನಾ ಅನ್ನೋದ್ ಬಿಟ್ಟು ಏನಿದೆ ಲೈಫು, ಶಾಲಿನಿ ಅನ್ನೋದ್ ಬಿಟ್ಟು ಏನಿದೆ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಿ. ಓಕೆ, ಇವತ್ತಿಗೆ ಇಷ್ಟು ಸಾಕು. ಏನಾದ್ರು ಕ್ವೆಶ್ಚನ್ಸ್ ಇದೆಯಾ? ಹೆಂಗನ್ಸ್ತು ರ್ಯಾಂಕಿಂಗ್ ಮಾಡಿದ್ದು? ಚೆನ್ನಾಗಿತ್ತು ಮ್ಯಾಮ್.
ಅದ್ರಲ್ಲಿ ಇನ್ನೂ ಇಂಪ್ರೂವ್ ಮಾಡ್ಬೇಕು ಅನ್ನೋದು ನಾವ್ ಇವಾಗ ಗೊತ್ತಾಗ್ತಾ ಇದೆ. ಗೊತ್ತಾಗ್ತಾ ಇದೆ. ಓಕೆ, Yes. Actually, we are getting to know now where should we concentrate. ವೆರಿ ಗುಡ್. ಈ ತರ ನಾವೇ ಕುತ್ಕೊಂಡು ನಾವು ಮಾಡಕ್ಕೆ ಆಗಲ್ಲ ಟೈಮ್ಗೆ. ಇದು ಅವಾಗ ಮಾಡ್ಕೊಳ್ತಾ ಇದ್ರೆ ಬೆಸ್ಟ್. ಅದರಲ್ಲೂ ಗ್ರೂಪ್ ಅಲ್ಲಿ ಇದ್ದಾಗ ಆ ಸ್ಪಿರಿಟ್ ಬೇರೆ ಇರುತ್ತೆ. ದಟ್ ಎನರ್ಜಿ ಇಸ್ ಡಿಫ್ರೆಂಟ್. ಓಕೆ, ಅಂಡ್ ಇಲ್ಲಿ ಯಾರ್ದು ಶೇರ್ ಮಾಡಿಸಿದ್ದು ಕಂಪೇರ್ ಮಾಡಕ್ಕೋಸ್ಕರ ಅಲ್ಲ. ಅಗೇನ್, ಡೋಂಟ್ ಕಂಪೇರ್ ಎನಿವನ್ಸ್, ಬಿಕಾಸ್ ಎವ್ರಿವನ್ಸ್ ಲೈಫ್ ಇಸ್ ಡಿಫ್ರೆಂಟ್ ಅಂಡ್ ಎವ್ರಿವನ್ ಆರ್ ಡಿಫ್ರೆಂಟ್ ಎಂಟಿಟೀಸ್. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಮನುಷ್ಯರಾಗಿ ನಾವು ಒಬ್ಬೊಬ್ರು ಡಿಫ್ರೆಂಟ್ ಆಗಿರ್ತೀವಿ. ನಮ್ ಪ್ರಕಾರ ನಮ್ ಲೈಫ್ ನಡೆಸ್ತಾ ಇರ್ತೀವಿ. ಅದರಿಂದ ಯಾರು ಕಂಪ್ಯಾರಿಸನ್ ಮಾಡ್ಕೊಂಬೇಡಿ. ಯಾಕೆ ಗೊತ್ತಾ ಕಂಪ್ಯಾರಿಸನ್ ಅಂತ ಯಾಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ? ಏನಕ್ಕೆ ಹೇಳ್ತಾ ಇರ್ತೀನಿ? ಹೌದು, ವೈ ಐ ಟೆಲ್ ಡೋಂಟ್ ಕಂಪೇರ್ ಅಂತ ಫೀಲ್ ಆಗತ್ತೆ. ಇದಾಗತ್ತೆ. ಓಕೆ, ಏನಕ್ಕೆ ಒಬ್ಬೊಬ್ರು ಲೈಫ್ ಡಿಫ್ರೆಂಟ್ ಇರುತ್ತೆ ಮ್ಯಾಮ್. ಸೊ ಕಂಪೇರ್ ಮಾಡಿದ್ರೆ ಒಬ್ಬೊಬ್ರದ್ದು ಒಂದೊಂದು ಫೇಸ್ ಮಾಡ್ತಿರ್ತಾರೆ. ಫ್ಯಾಮಿಲಿ ಆಗ್ಲಿ ಎಲ್ಲಾದ್ರಲ್ಲೂ ಒಂದೊಂದು ಡಿಫ್ರೆಂಟ್ ಫೇಸಸ್ ಇರುತ್ತೆ. Everyone's journey is different. Comparing will not make anything. It will still add confusions. ಕರೆಕ್ಟ್ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗತ್ತೆ. ಅಂಡ್ ಕಂಪ್ಯಾರಿಸನ್ ಏನಕ್ಕೆ ಇವಾಗ ಜಾಸ್ತಿ ಮಾಡಕ್ ಶುರು ಮಾಡಿರೋದು ಅಂದ್ರೆ ಬಿಕಾಸ್ ಆಫ್ ದಿಸ್ ಮೊಬೈಲ್. ಸ್ಮಾರ್ಟ್ ಫೋನ್ ಅಲ್ಲಿ ಯಾರೋ ಒಬ್ರು ಫೋಟೋ ಹಾಕೊಂಡ್ಬಿಟ್ಟು ಸ್ಟೇಟಸ್ ಅಲ್ಲಿ ಅಂದ್ರೆ ಅವ್ರ ಲೈಫ್ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂತೀವಿ. ಬಟ್ ಅವ್ರ ಒಳಗಡೆ ಎಷ್ಟಿರತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಡೋಂಟ್ ಕಂಪೇರ್ ಎನಿವನ್ಸ್ ಲೈಫ್. ಅಕಸ್ಮಾತ್ ನಮ್ ಜೀವನ ಚೆನ್ನಾಗಿದ್ರು ಆ ತರದವ್ರ ಜೀವನ ನೋಡ್ಬಿಟ್ಟು ನಾನು ಅವ್ರ ತರ ಆಗ್ಬೇಕು ಅಂತ ಇನ್ಸ್ಪೈರ್ ಆದ್ರೆ ಅವ್ರ ಸಮಸ್ಯೆನೂ ನಿಮ್ ಹತ್ರ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾರಿಗೂ ಇನ್ಸ್ಪೈರ್ ಮಾಡ್ಕೋಬೇಡಿ ನಾನು ಅವ್ರ ತರ ಆಗ್ಬೇಕು ಇವ್ರ ತರ ಆಗ್ಬೇಕು ಅಂತ. ನಿಮ್ ತರ ನೀವಿರಿ. ಆಮೇಲೆ ಅಡ್ಮೈರ್ ಮಾಡ್ಬೇಕು. ಇವಾಗ ನಾವೇನಾಗತ್ತೆ, ಇಲ್ಲಿ ಯಾರು ಆ ತರದವ್ರು ಇಲ್ಲ. ಯು ಆರ್ ಆಲ್ ವೆರಿ ಗುಡ್ ಆಕ್ಚುಲಿ. ಸೊ ಓನ್ಲಿ ಯು ಆರ್ ಕನೆಕ್ಟೆಡ್ ಇಯರ್. ಇಲ್ಲಿರೋದು ಅದಕ್ಕೋಸ್ಕರನೇ. ಬೇರೆಯವ್ರು ನೋಡ್ತಿದ್ದಂಗೆನೆ ಅಯ್ಯೋ ನನ್ಗದಿಲ್ವಲ್ಲ ಅನ್ನೋ ಫೀಲಿಂಗ್ ಎಷ್ಟೊಂದ್ ಜನಕ್ಕೆ ಶುರು ಆಗುತ್ತೆ. ನನಗದಿಲ್ವಲ್ಲ, ಅವ್ರಿಗಿದೆ ನನಗಿಲ್ವಲ್ಲ. ಅದ್ರ ಬದಲು ನಮ್ ಥಾಟ್ಸ್ ಚೇಂಜ್ ಆಗ್ಬೇಕು. ಐ ಅಡ್ಮೈರ್ ಹರ್. ಅಡ್ಮಿರೇಷನ್ ಬೇರೆ, ಅಡ್ಮೈರ್ ಹರ್ ಅಂದ್ರೆ ಖುಷಿಯಾಗಿ ಅವ್ರನ್ನ ಹೊಗಳೋದು. ವಾವ್ ಅವ್ರಿಗಿದೆ ಅಲ್ವಾ, ಸೋ ಲಕ್ಕಿ, ಇವನ್ ಐ ವಿಲ್ ಗೆಟ್ ಒನ್ ಡೇ ಅಂತ ಅನ್ಕೋಬೇಕು. ಆತರ ಅನ್ಕೋಬೇಕು. ಅದ್ ಬಿಟ್ಬಿಟ್ಟು ಅಯ್ಯೋ ಅವ್ರಿಗಿದೆ ನನಗಿಲ್ವಲ್ಲ, ಆದ್ರೆ ಅವ್ರಿಗೆ ಎಷ್ಟ್ ಸಮಸ್ಯೆ ಇದೋ ಅದನ್ನು ನೀವು ತಂದ್ಕೋತೀರಾ? ರೆಡಿ ಇದ್ದೀರಾ ಹೇಳಿ? ನಾವ್ ರೆಡಿ ಇದೀವಾ? ಬೇಡ. ಅವ್ರ ಜೀವನ ಅವ್ರಿಗೆ ಇರ್ಲಿ, ನಮ್ ಜೀವನ ನಮಗ್ ಚೆನ್ನಾಗಿದೆ. ವಿ ಆರ್ ಎಕ್ಸಲೆಂಟ್ ಆಕ್ಚುಲಿ, ವಿ ಆರ್ ಗ್ರೇಟ್. ಸೊ ಇಷ್ಟು ಹೇಳಿ ಇವತ್ತಿನ ಸೆಷನ್ ಮುಗಿಸ್ತಾ ಇದ್ದೀನಿ. ಗ್ರಾಟಿಟ್ಯೂಡ್ ಹೇಳಿ ವೈಂಡ್ ಅಪ್ ಮಾಡೋಣ. ಆಸ್ ಯೂಶಲ್ ನಿಮ್ ವಿನ್ಸ್ ನ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಇರಿ. ಅಂಡ್ ಟಾಸ್ಕ್ ಕೊಟ್ಟಿದ್ದೀನಿ, ಟ್ರಾಮಾಸ್, ಗುಡ್ ಮೆಮೊರೀಸ್ ಅಂಡ್ ಟ್ರಾಮಾಸ್ ಎರಡು ಐಡೆಂಟಿಫೈ ಮಾಡಿ. ಅಂಡ್ ಖುಷಿ ಆಗ್ತಿರೋದು ಇನ್ನೊಂದು ಹೈಯೆಸ್ಟ್ ವಿನ್ ಏನಂದ್ರೆ ವಿದ್ಯಾ ಕೆಸಿ ಅವರು ಕರೆಕ್ಟ್ ಆಗಿ ನೆಟ್ವರ್ಕ್ ಸಿಗುವಂತ ಜಾಗದಲ್ಲಿ ಅಚ್ಚುಕಟ್ಟಾಗಿ ಕೂತಿದ್ದಾರೆ. ಅವ್ರ ಟೈಮ್ ನ ಅವ್ರು ಕ್ಲೀನ್ ಆಗಿ ಕೊಡ್ತಾ ಇದ್ದಾರೆ. ವೆರಿ ಗುಡ್. ಕ್ಯಾಮ್ರಾ ಇಲ್ಲ ಅಂದ್ರೆ ವಿದ್ಯಾ ಹಿಂಗೆ ಹಂಗೆ ಇಲ್ಲೆಲ್ಲೋ ಹೋಗಿರೋರು ಇವಾಗ. ಎಸ್ ಎಸ್ ನಂಗೆ ಅದೊಂದ್ ಲಾಸ್ಟ್ ಇದ್ರಲ್ಲೇ ಅನ್ಕೊಂತಿದ್ದೆ ವಿದ್ಯಾ ನೀಟಾಗಿ ಕೂರ್ಬೇಕು ಅಂತ. ಅದೇ ನೋಡ್ತಿದೀನಿ ಇವಾಗ ಸಿಟ್ಟಿಂಗ್ ಒನ್ ಪ್ಲೇಸ್ ಖುಷಿಯಾಗಿ. ವೆರಿ ಗುಡ್ ವೆರಿ ಗುಡ್. ನಂಗೆ ನೆಕ್ಸ್ಟ್ ದೀಪಶ್ರೀ ಅವರು ಫುಲ್ ಫೋಕಸ್ಡ್ ಆಗಿ ಇಲ್ಲಿ ಕೂತ್ಕೋಬೇಕು. ಅದು ನನಗಿರೋದು. ಬರುತ್ತೆ ನೆಕ್ಸ್ಟ್, ಅದು ಬರುತ್ತೆ. ಡನ್. ವಿಡಿಯೋ ಆನ್ ಮಾಡ್ಕೊಂಡು ಫುಲ್ ಎನರ್ಜಿ ತಗೊಳ್ಳಿ. ತಗೋತಾ ಇದ್ದೀರಾ ಫುಲ್ ಆಗಿ ತಗೊಳ್ಳಿ, ಅರ್ಧಂಬರ್ಧ ತಗೋಬೇಡಿ ಅಷ್ಟೇ. ಈ 30 ದಿನ ಇದೊಂದು ವ್ರತ ಅಂತ ತಗೊಳ್ಳಿ. ಮತ್ತೆ ಹೇಳ್ತಾ ಇದೀನಿ ಎಲ್ರಿಗೂ, ದಿಸ್ 30 days ವ್ರತ ನಿಮ್ಗೋಸ್ಕರ ಮಾಡ್ತಾ ಇರೋದು. ಆಯ್ತಾ? ಪೂರ್ತಿ 30 days ಕಾನ್ಸಂಟ್ರೇಟ್ ಮಾಡಿ. ಓಕೆ, ನಮಸ್ಕಾರ ಮುದ್ರೆ. ಸಿಟ್ ಇನ್ ಯೋರ್ ಕಂಫರ್ಟಬಲ್ ಪೋಸ್ಚರ್. ನಮಸ್ಕಾರ ಮುದ್ರೆ. 1 deep breathe in, breathe out. Thank you, universe, for blessing me my time. Thank you, universe, for this internet connection, smartphone or laptop. Thank you, universe, for blessing me this community. Thank you, universe, for blessing me today's knowledge.
Thank you, universe, for all of our family members who are supporting us and cooperating and encouraging us. Thank you, universe, for all of you, for blessing all of you in my life. Thank you, thank you, thank you. Thank you for your patience listening. ಎರಡು ಕೈಗಳನ್ನ ಚೆನ್ನಾಗಿ ಉಜ್ಜಿ ಕಣ್ಗಳ ಮೇಲೆ ಇಡ್ತಾ ಕೈಗಳನ್ನ ಇಳಿಸಿ, ಕಣ್ಣನ್ನ ಬಿಡಬಹುದು. Okay, thank you very much. Have a blessed evening. Have a blessed weekend. See you all on Tuesday evening 4:30. Thank you, ma'am. Everyone, thank you, Sangeeta. Thank you. Thank you. Thank you, ma'am. Bye. Bye. Tina, Bye. for you, total 2 tasks, not only 1 task. 2 tasks. Done. Yes. Deepashri already ಗೊತ್ತಾಗಿದೆ ನಿಮ್ಗೆ ಯಾರ್ದು ನಿಮ್ದು ಒಂದೊಂದು ಟಾಸ್ಕ್ ಮಾಡಿ. Sure. Okay. Bye. Good day. Bye. Bye.